ಓಕೆ. ಮತ್ತೊಮ್ಮೆ ಎಲ್ರಿಗೂ ಇವತ್ತಿನ ಈ ಒಂದು ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ಇವತ್ತು ನಾವು ಮಾತನಾಡ್ತಾ ಇರುವಂತಹ ಒಂದು ವಿಚಾರ ಕ್ಷಾಮಗಳು ಅಂತ ಹೇಳಿಬಿಟ್ಟು ಫ್ಯಾಮಿನ್ಸ್ ಅಂತ ನಾವು ಹೇಳ್ತೇವೆ. ಕ್ಷಾಮಗಳು ಭಾರತಕ್ಕೆ, ಭಾರತೀಯರಿಗೆ ಸಾಮಾನ್ಯ, ಅವೇನು ಹೊಸದೇನು ಅಲ್ಲ. ಅಥವಾ ಕ್ಷಾಮಗಳು ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿಯೇ ಇದ್ದೋ ಅಂತನೂ ಏನೂ ಅಲ್ಲ. ಪ್ರಾಚೀನ ಕಾಲದಲ್ಲಿಯೂ ಕ್ಷಾಮಗಳ ಬಗ್ಗೆ ಉಲ್ಲೇಖ ಇದೆ. ಕೌಟಿಲ್ಯನ ಒಂದು ಬರವಣಿಗೆಗಳಲ್ಲಿಯೂ ಸಹ ಕ್ಷಾಮಗಳ ಬಗ್ಗೆ ನಮಗೆ ಮಾಹಿತಿ ಎನ್ನುವುದು ಸಿಗುತ್ತೆ. ಹಾಗಾಗಿ ಕ್ಷಾಮಗಳು ಭಾರತಕ್ಕೆ ಹೊಸದೇನೂ ಅಲ್ಲ. ಕಾರಣ ಇಷ್ಟೇ, ಭಾರತ ಕೃಷಿ ಪ್ರಧಾನವಾದಂತಹ ದೇಶ. ಕೃಷಿಯೇ ಭಾರತದ ಬೆನ್ನೆಲುಬು. ಬಹುಸಂಖ್ಯಾತರು ನಾವೆಲ್ಲ ಕೃಷಿಯ ಮೇಲೆಯೇ ಅವಲಂಬಿತವಾಗಿದ್ದೇವೆ ಇವತ್ತಿಗೂ ಸಹ. ಅದೇ ಬಹುದೊಡ್ಡ ಉದ್ಯೋಗವನ್ನು ಸೃಷ್ಟಿ ಮಾಡಿರೋದು. ಭಾರತದ ಕೃಷಿ ಮಾನ್ಸೂನ್ ಮಾರುತಗಳ ಕೃಪಾ ಕಟಾಕ್ಷದಲ್ಲಿದೆ. ನಮಗೇನು ಎಲ್ಲ ಕಡೆ ವಿಸ್ತೃತವಾದಂತಹ ನೀರಾವರಿ ವ್ಯವಸ್ಥೆಗಳಿಲ್ಲ. ಇವತ್ತೇ ಇಷ್ಟಿದೆ ಅಂದ್ರೆ ಅವತ್ತು ಯೋಚನೆ ಮಾಡ್ಕೊಳ್ಳಿ. ಹಾಗಾಗಿ ಮಾನ್ಸೂನ್ ಮಳೆ ಬರಲಿಲ್ಲ ಅಂದ್ರೆ ಕೃಷಿ ಎನ್ನುವುದು ಸಂಪೂರ್ಣವಾಗಿ ಹಾಳಾಗೋದು. ಬೆಳೆ ಬರ್ತಾ ಇರಲಿಲ್ಲ, ಜೀವನ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ರೀತಿಯ ಒಂದು ಪರಿಸ್ಥಿತಿ ಎನ್ನುವುದು ಉಂಟಾಗುವುದು. ಹಾಗಾಗಿ ಕ್ಷಾಮಗಳು ಭಾರತಕ್ಕೆ ಹೊಸದೇನೂ ಅಲ್ಲ. ಇಲ್ಲಿ ನಾವು ಮಾತನಾಡ್ತಾ ಇರೋದು ಬ್ರಿಟಿಷರ ಆಳ್ವಿಕೆಯ ಕಾಲದ ಕ್ಷಾಮಗಳು ಮತ್ತು ಬ್ರಿಟಿಷರ ಒಂದು ನೀತಿ ಏನ್ ಮಾಡಿರು. ಕ್ಷಾಮ ಆದಾಗ ಅವ್ರು ಏನ್ ಮಾಡಿರು, ಏನ್ ಕ್ರಮ ಕೈಗೊಂಡ್ರು ಅನ್ನುವ ವಿಚಾರಗಳನ್ನು ನಾವು ಇವತ್ತಿಲ್ಲಿ ಮಾತನಾಡುವ ಪ್ರಯತ್ನವನ್ನು ಮಾಡೋಣ. ಓಕೆ, ಕ್ಷಾಮ ಅಂದ್ರೆ ಏನ್ ಅರ್ಥ? ಏನು ಇಲ್ಲ, ವೆರಿ ಸಿಂಪಲ್. ಅನ್ನ ಇಲ್ಲ ಅಂದ್ರೆ ಅದೇ ಕ್ಷಾಮ. ಒಂದು ಸಮಾಜದಲ್ಲಿ ಮಾನವನಿಗೆ ಅಗತ್ಯವಿರುವ ಆಹಾರ ಧಾನ್ಯಗಳ ಅಭಾವವಿದ್ರೆ ಮತ್ತು ಅವುಗಳ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾದ್ರೆ ಆ ಪರಿಸ್ಥಿತಿಯೇ ಕ್ಷಾಮ. ಸೊ ಕ್ಷಾಮ ಅಂದ್ರೆ ಇನ್ನೇನು ದೊಡ್ಡ ಫಿಲಸಾಫಿಕಲ್ ಥಿಂಗ್ ಏನಲ್ಲ, ಅದು ಅರ್ಥವಾಗದೇ ಇರುವಂತಹ ಒಂದು ಇದೇನು ಅಲ್ಲ. ಯಾವುದೋ ಒಂದು ಸಮಾಜದಲ್ಲಿ ಅಥವಾ ಯಾವುದೋ ಒಂದು ಭಾಗದಲ್ಲಿ ಅಥವಾ ಯಾವುದೋ ಒಂದು ದೇಶದಲ್ಲಿ ಜನರಿಗೆ ಅಥವಾ ಮನುಷ್ಯನಿಗೆ, ಪ್ರಾಣಿಗಳ ಆಮೇಲೆ ಮನುಷ್ಯನಿಗೆ ಅಗತ್ಯವಿರುವಂತಹ ಆಹಾರ ಧಾನ್ಯಗಳ ಕೊರತೆ ಎನ್ನುವುದು ಉಂಟಾದಿ, ಅದರಿಂದ ತೊಂದರೆ ಉಂಟಾದ್ರೆ ಅದೇ ಕ್ಷಾಮ. ನಾನಾಗ್ಲೇ ಹೇಳದಂತೆ ಈ ಕ್ಷಾಮ ಭಾರತಕ್ಕೆ ಹೊಸದೇನೂ ಅಲ್ಲ. ಭಾರತದ ಕೃಷಿ ಮಾನ್ಸೂನ್ ಮಾರುತಗಳ ಕೃಪೆಯಲ್ಲಿದೆ. ಹಾಗಾಗಿ ಮಾನ್ಸೂನ್ ಮಾರುತ ಚೆನ್ನಾಗಿದ್ರೆ ಒಳ್ಳೆ ಮಳೆ ಆಗುತ್ತೆ, ಆಹಾರ ಧಾನ್ಯಗಳ ಬೆಳೆ ಆಗುತ್ತೆ, ರೈತರಿಗೆ, ಜನರಿಗೆ ಆಹಾರ ಪದಾರ್ಥಗಳ, ಆಹಾರ ಧಾನ್ಯಗಳ ಕೊರತೆ ಇಲ್ಲದಂತೆ ಆಗುತ್ತೆ. ಮಳೆಯೇ ಆಗ್ಲಿಲ್ಲ ಅಂದ್ರೆ ಎಲ್ಲವೂ ಕೊರತೆಯೇ. ಇನ್ನು ಆಹಾರ ಧಾನ್ಯಗಳ ಕೊರತೆಯನ್ನಂತೂ ಹೇಳೋಕೆ ಸಾಧ್ಯವೇ ಇಲ್ಲ. ಅದು ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಂತೂ ಈ ಬರಗಾಲ ಮತ್ತು ಕ್ಷಾಮ ಭಾರತೀಯರ ಬದುಕನ್ನು ಸಂಪೂರ್ಣವಾಗಿ ಹಾಳುಗೆಡವಿದ್ದು. ಬ್ರಿಟಿಷರ ನೀತಿಗಳು ಇದಕ್ಕೆ ಪೂರಕವಾಗಿತ್ತು. ಭಾರತದಲ್ಲಿ ಬರಗಾಲ, ಕ್ಷಾಮ ಬ್ರಿಟಿಷರ ಕಾಲದಲ್ಲಿಯೇ ನಾವೇನಕ್ಕೆ ಸಾರ್ ಅಧ್ಯಯನ ಮಾಡಬೇಕು ಅಂದ್ರೆ, ಎಲ್ಲೋ ಒಂದು ಕಡೆ ಅವರ ಆರ್ಥಿಕ ನೀತಿಗಳು, ಅವರ ವಾಣಿಜ್ಯ ನೀತಿಗಳು, ಭಾರತೀಯರ ಕಡೆಗಿನ ಅವರ ಧೋರಣೆ ಬರಗಾಲ, ಕ್ಷಾಮಗಳು ಹೆಚ್ಚಾಗೋಕೆ ಕಾರಣವಾಗಿತ್ತು ಅಂತ ನಾವು ಹೇಳ್ಬೋದು. ಈಸ್ಟ್ ಇಂಡಿಯಾ ಕಂಪನಿಯ ಕಾಲದಲ್ಲಿ ಮತ್ತು ಬ್ರಿಟಿಷರ ನೇರ ಆಳ್ವಿಕೆಯ ಕಾಲದಲ್ಲಿ ಈ ಕ್ಷಾಮಗಳು ಹೆಚ್ಚಾದದ್ದು ಒಂದು ದೊಡ್ಡ ದುರಂತ ಅಂತಾನೆ ನಾವು ಹೇಳಬಹುದು. ಓಕೆ, ನೋಡಿ, ಇಲ್ಲೊಂದು ನಿಮಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹಾಕಿದ್ದೀನಿ ಇಲ್ಲಿ. ನಾವು ಎಲ್ಲಾ ಕ್ಷಾಮಗಳ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಸುಮಾರು 22 ಕ್ಷಾಮಗಳಾದವು, ದೊಡ್ಡ ಕ್ಷಾಮಗಳು. ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ 1765ರಿಂದ 1857 ಈಸ್ಟ್ ಇಂಡಿಯಾ ಕಂಪನಿಯನ್ನು ಆಳ್ವಿಕೆ ಮಾಡ್ತು. ಆಗ ಸುಮಾರು 12 ಕ್ಷಾಮಗಳು. 1858ರಿಂದ 1947ರವರೆಗೆ ಬ್ರಿಟಿಷ್ ಮಹಾರಾಣಿ ಆಳ್ವಿಕೆ ಏನಾಯಿತು, ಆಗ ಸುಮಾರು 10 ಕ್ಷಾಮಗಳು. ಒಟ್ಟು 22 ದೊಡ್ಡ ಕ್ಷಾಮಗಳವು. ಆ ದೊಡ್ಡ ಕ್ಷಾಮಗಳು ಆದೋ ಅದರಲ್ಲಿ ಕೆಲವನ್ನು ಮಾತ್ರ ನಾನಿಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ.
1769-70 ಬಂಗಾಳದ ಕ್ಷಾಮ, ಬಂಗಾಳ ಪ್ರಾಂತ್ಯದಲ್ಲಿ ಕ್ಷಾಮ ಉಂಟಾಯಿತು. ಆ ಬಂಗಾಳದಲ್ಲಿದ್ದಂತಹ ಜನರಲ್ಲಿ 1/3 ಭಾಗ ಜನ ಸತ್ರು. ಆಹಾರದ ಅಭಾವದಿಂದ ತಿನ್ನಕ್ಕೆ ಅನ್ನ ಇಲ್ಲದೆ ಜನ ಸತ್ರು. ಯಾವುದೇ ರೀತಿಯ ಪರಿಹಾರ ಕಾರ್ಯಗಳಿರಲಿಲ್ಲ. ಸರ್ಕಾರ ಏನೂ ಇಲ್ಲ. ಇವತ್ತೇನಾದ್ರೂ ಸರ್ಕಾರ ಎಲ್ಲೋ ಪ್ರವಾಹ ಬಂತು, ಇನ್ನೇನು ಆಯ್ತು, ಗಂಜಿ ಕೇಂದ್ರಗಳನ್ನು ತೆರೆಯುತ್ತೆ, ಮೊದಲು ಅವರಿಗೆ ಅನ್ನನೋ ಬಟ್ಟೆನೋ ನೀರೋ ಕೊಡುವ ಪ್ರಯತ್ನ ಮಾಡುತ್ತಲ್ಲ, ಅದು ಪರಿಹಾರ. ಆದ್ರೆ ಆ ರೀತಿಯ ಪರಿಹಾರ ಕಾರ್ಯಗಳು ಆಗ ಇರಲಿಲ್ಲ. 1781-82 ಮದ್ರಾಸ್ ಪ್ರಾಂತ್ಯದ ಕ್ಷಾಮ. ಈ ಕ್ಷಾಮಗಳು ಬಹುದೊಡ್ಡ ಪ್ರಮಾಣದಲ್ಲಿ ಸಾವನ್ನು ತಂದಿಡ್ತಾ ಇದ್ದು. 1784 ಉತ್ತರ ಭಾರತದ ಕ್ಷಾಮ, ಇಡೀ ಉತ್ತರ ಭಾರತಾದ್ಯಂತ ಕ್ಷಾಮ ಉಂಟಾಗಿತ್ತು. ಲಕ್ಷಾಂತರ ಜನ ಆ ಒಂದು ಕ್ಷಾಮದಲ್ಲಿ ಮರಣ ಹೊಂದಿದರು. ಮತ್ತೆ 1792 ಮದ್ರಾಸ್ ಪ್ರಾಂತ್ಯದ ಕ್ಷಾಮ. 1792 ಮದ್ರಾಸ್ ಪ್ರಾಂತ್ಯದ ಕ್ಷಾಮ. ಈ ಮದ್ರಾಸ್, ಆಂಧ್ರ, ಗುಜರಾತ್ ಈ ಎಲ್ಲ ಪ್ರದೇಶಗಳಲ್ಲಿ ಕ್ಷಾಮ ಎನ್ನುವುದು ಆ ವರ್ಷದಲ್ಲಾಗಿತ್ತು. ಆಮೇಲೆ 1833 ಗುಂಟೂರು ಕ್ಷಾಮ, ಆಂಧ್ರ ಪ್ರದೇಶದಲ್ಲಿ ಬರುವಂತಹ ಗುಂಟೂರು ಪ್ರಾಂತ್ಯ. ಆ ಗುಂಟೂರು ಪ್ರಾಂತ್ಯದ ಕ್ಷಾಮದಲ್ಲಿ ಹೆಚ್ಚು ಕಡಿಮೆ ಸುಮಾರು 2 ಲಕ್ಷ ಜನ ಇದರಲ್ಲಿ ಮರಣ ಹೊಂದಿದರು ಅಂತ ಹೇಳ್ತಾರೆ. ಅಲ್ಲಿದ್ದಿದ್ದ 5 ಲಕ್ಷ ಜನ, 5 ಲಕ್ಷ ಜನರಲ್ಲಿ 2 ಲಕ್ಷ ಜನ ಮರಣ ಹೊಂದಿದರು ಅಂತ ಹೇಳ್ತಾರೆ. 1837 ಉತ್ತರ ಭಾರತದ ಕ್ಷಾಮ, ಇಡೀ ಉತ್ತರ ಭಾರತಾದ್ಯಂತ ಸುಮಾರು 5 ಮಿಲಿಯನ್ ಜನ ಸತ್ರು. 5 ಮಿಲಿಯನ್. 1 ಮಿಲಿಯನ್ ಅಂದ್ರೆ ಎಷ್ಟು? 1 ಮಿಲಿಯನ್ ಅಂದ್ರೆ 10 ಲಕ್ಷ. 5 ಮಿಲಿಯನ್ ಅಂದ್ರೆ 50 ಲಕ್ಷ ಜನ ಸತ್ರು ಆ ಒಂದು 1837 ಉತ್ತರ ಭಾರತದ ಕ್ಷಾಮದಲ್ಲಿ. 1866 ಒರಿಸ್ಸಾ ಪ್ರಾಂತ್ಯದ ಕ್ಷಾಮ, ಇದರಲ್ಲಿ 13 ಲಕ್ಷ ಜನ ಸಾಯ್ತಾರೆ. ಸರ್ಕಾರ ಎಲ್ಲೋ ಅಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಮಟ್ಟಿಗೆ ಪರಿಹಾರ ಕಾರ್ಯಗಳನ್ನು, ಅವರಿಗೆ ಗಂಜಿ ಕೇಂದ್ರಗಳನ್ನು ತೆರೆದು ಗಂಜಿ ಕೊಡುವ, ಅನ್ನ ಕೊಡುವ ಪರಿಹಾರ ಕಾರ್ಯಗಳನ್ನು ಅಲ್ಪ ಮಟ್ಟಿಗೆ ಆರಂಭ ಮಾಡಿತ್ತು 1866, ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ 1876-78 ಮದ್ರಾಸ್, ಮೈಸೂರು, ಆಂಧ್ರ, ಪಂಜಾಬ್, ಬಾಂಬೆ ಪ್ರಾಂತ್ಯಗಳ ಒಂದು ಕ್ಷಾಮ. ಬಹುಶಃ ಇದು ಬಹುದೊಡ್ಡ ಕ್ಷಾಮ. ಲಕ್ಷಾಂತರ ಜನ ಈ ಒಂದು ಕ್ಷಾಮದಲ್ಲಿ ಮರಣ ಹೊಂದಿದರು. ವಿಪರೀತ, ವಿಚಿತ್ರ ಅಂದ್ರೆ 1875-77 ಭಾರತದ ಜನ ಕ್ಷಾಮದಿಂದ ಮರಣ ಹೊಂದುತ್ತಾ ಇರ್ಬೇಕಾದ್ರೆ, ಸಾಯ್ತಾ ಇರ್ಬೇಕಾದ್ರೆ, ಕಲ್ಕತ್ತಾದಲ್ಲಿ ಬ್ರಿಟಿಷ್ ಸರ್ಕಾರ ಬಹುದೊಡ್ಡ ಒಂದು ವೈಭವೋಪೇತವಾದಂತಹ ಒಂದು ಏನ್ ಹೇಳ್ತೇವೆ, ಅದು ಆಚರಣೆಯನ್ನು ಮಾಡಿಕೊಂಡು, ವಿಕ್ಟೋರಿಯಾ ಮಹಾರಾಣಿ ಭಾರತದ ಸಾಮ್ರಾಜ್ಞಿಯಾಗಿ ಬಂದು 25 ವರ್ಷಗಳಾದು ಅಂತ ಹೇಳಿಬಿಟ್ಟು ದೊಡ್ಡ ಒಂದು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ರು. ಇಲ್ಲಿ ಜನ ಸಾಯ್ತಾ ಇದ್ರು, ಅವರಲ್ಲಿ ಆಚರಣೆಯನ್ನು ಮಾಡ್ಕೊಳ್ತಾ ಇದ್ರು. 1896-97 ಇಡೀ ಭಾರತದಲ್ಲಿ ಕ್ಷಾಮ ಉಂಟಾಯಿತು. ಸುಮಾರು 7.5 ದಶಲಕ್ಷ ಜನ, 7.5 ದಶಲಕ್ಷ ಜನ ಇದರಲ್ಲಿ ಮರಣ ಹೊಂದಿದರು. ಸೊ ಇದು ನಾನು ಇಷ್ಟೊತ್ತು ನಿಮ್ಮ ಮುಂದೆ ಹೇಳ್ತಾ ಇರೋದು ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಕ್ಷಾಮಗಳಾಗಿದ್ದೋ ಅವುಗಳ ಭೀಕರತೆ ಎಷ್ಟಿತ್ತು ಅಂತ ಹೇಳ್ತಾ ಇದ್ದೀನಿ. ಸರಿ, ಏನು ಕಾರಣಗಳೇನು ಸರ್ ಕ್ಷಾಮಗಳಿಗೆ? ಯಾಕೆಂದ್ರೆ ನಾವ್ಯಾರು ನಮ್ಮ ಜೀವಿತಾವಧಿಯಲ್ಲಿ ಈ ರೀತಿಯ ಕ್ಷಾಮಗಳನ್ನು ನೋಡಿಲ್ಲ. ನಾವೆಲ್ಲ ಎಲ್ಲೋ ಒಂದ್ ಕಡೆ ಒಂದು ಒಳ್ಳೆಯ ಸಮಯದಲ್ಲಿ ಹುಟ್ಟಿದೀವಿ ಅಂತ ನಾನಂತೂ ಅನ್ಕೊಂಡಿದ್ದೇನೆ. ಸಾಮಾನ್ಯ ಜನರ ಸಂಕಷ್ಟಗಳು ಹಾಗೆಯೇ ಇದಾವೆ, ಅದರಲ್ಲೇನೂ ಇದಾಗಿಲ್ಲ. ಆದ್ರೆ ಇವತ್ತಿನ ಪ್ರಪಂಚ, ಇವತ್ತು ಏನು ಕೋವಿಡ್ ಏನಿದೆ ಅದನ್ನು ಹೊರತುಪಡಿಸಿದರೆ ಇಟ್ಸ್ ಎ ಗುಡ್ ವರ್ಲ್ಡ್ ಟು ಲಿವ್ ಇನ್. ಆದ್ರೆ ಅವತ್ತಿನ ಸಮಾಜ, ಅವತ್ತಿನ ಪರಿಸ್ಥಿತಿ ಹಾಗೆ ಇರಲಿಲ್ಲ. ಸೊ ಹಾಗಾದ್ರೆ ಕ್ಷಾಮಗಳಿಗೆ ಕಾರಣಗಳೇನು ಸಾರ್ ಅಂತ ನಾವು ಮಾತಾಡ್ತಾ ಹೋದ್ರೆ, ಒಂದು ಪ್ರಾಕೃತಿಕ ಕಾರಣಗಳು, ಅತಿವೃಷ್ಟಿ ಅಥವಾ ಅನಾವೃಷ್ಟಿ.
ಅತಿವೃಷ್ಟಿಗಿಂತ ಅನಾವೃಷ್ಟಿನೇ ಜಾಸ್ತಿ. ಮಳೆಯ ಕೃಪಾ ಕಟಾಕ್ಷದಲ್ಲಿದೆ ನಾವು ಭಾರತ. ಮಾನ್ಸೂನ್ ಮಾರುತಗಳು ಬಂದ್ರೆ ಮಳೆ ಆಗುತ್ತೆ. ರೈತ ಏನೋ ಒಂಚೂರು ಬೆಳಿತಾನೆ, ಒಂಚೂರು ಧಾನ್ಯಗಳನ್ನು ತಿಂತಾನೆ, ಒಂದ್ ಸ್ವಲ್ಪ ಜಾಸ್ತಿ ಇದ್ರೆ ಶೇಖರಣೆ ಮಾಡ್ಕೊಳ್ತಾನೆ. ಆದ್ರೆ ಮಳೆನೇ ಬರ್ಲಿಲ್ಲ ಅಂದ್ರೆ ಬರಗಾಲ, ಆಹಾರ ಧಾನ್ಯಗಳ ಕೊರತೆ. ಹಾಗಾಗಿ ಅನಾವೃಷ್ಟಿ ಬಹುದೊಡ್ಡ ಕಾರಣ. ಮಳೆನೇ ಬರ್ದೇ ಇರೋದು ವರ್ಷಗಳ ಒಂದು ಕಾಲ. ಆಮೇಲೆ ಅತಿವೃಷ್ಟಿ, ಹೆಚ್ಚು ಮಳೆ ಬಂದು ಇರೋ ಬೆಳೆ ಎಲ್ಲ ಹಾಳಾಗೋಗೋದು, ಪ್ರವಾಹ ಆಗೋದು. ನಾವು ಅಸ್ಸಾಂ ಕಡೆ ನೋಡಿದ್ರೆ ಪ್ರತಿ ವರ್ಷ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಈ ಒಂದು ಮಾನ್ಸೂನ್ ಮಾರುತಗಳು ಮಳೆ ಜೋರಾಗಿ ಬಂದಾಗೆಲ್ಲ ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ನದಿ ಉಕ್ಕಿ ಹರಿದು ದೊಡ್ಡ ಪ್ರಮಾಣದ ನಷ್ಟ ಅನ್ನೋದಾಗುತ್ತೆ. ಕೃಷಿಯಂತೂ ದೊಡ್ಡ ಪ್ರಮಾಣದಲ್ಲಿ ನಾಶವಾಗುತ್ತೆ. ಸೊ ಎಲ್ಲಾ ಬೆಳೆ ನೀರ್ಪಾಲಾಗುತ್ತೆ. ಇತ್ತೀಚೆಗಂತೂ ಉತ್ತರ ಕರ್ನಾಟಕದಲ್ಲಿಯೂ ಪರಿಸ್ಥಿತಿ ಇದೇ ಆಗಿದೆ. ಕೃಷ್ಣೆ, ಗೋದಾವರಿ, ಬೇರೆ ಬೇರೆ ಈ ಒಂದು ನದಿಗಳು, ಕೃಷ್ಣೆ, ಮಲಪ್ರಭಾ, ಘಟಪ್ರಭಾ, ಭೀಮಾ, ಈ ಎಲ್ಲಾ ನದಿಗಳು ಉಕ್ಕಿ ಹರಿದು ರೈತರು ಬೆಳೆದಿರುವಂತಹ ಸಣ್ಣ ಪುಟ್ಟ ಬೆಳೆಯೂ ಸಹ ಕೈಗೆ ಸಿಗದಂತೆ ಆಗುತ್ತೆ. ಅತಿವೃಷ್ಟಿ, ಹೆಚ್ಚಿನ ಮಳೆ. ಸೊ ಇವು ಪ್ರಾಕೃತಿಕ ಕಾರಣಗಳು. ಇದರಿಂದ ಆಹಾರ ಧಾನ್ಯಗಳ ಕೊರತೆ ಅನ್ನೋದು ಉಂಟಾಗೋದು, ಅದೇ ಕ್ಷಾಮ. ಎರಡನೇದಾಗಿ ಕೃಷಿಯ ವಾಣಿಜ್ಯೀಕರಣ. ನಾವು ಇಂದಿನ ತರಗತಿಯಲ್ಲಿ ಮಾತನಾಡಿದ್ದೇವೆ. ಕೃಷಿಯ ವಾಣಿಜ್ಯೀಕರಣ, ಭಾರತದ ರೈತರು ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಆಹಾರ ಧಾನ್ಯಗಳ ಬೆಳೆಗೆ ಬದಲಾಗಿ ಹೆಚ್ಚಿನ ಪ್ರಮಾಣದಲ್ಲಿ ವಾಣಿಜ್ಯ ಬೆಳೆಗಳನ್ನು ಬೆಳೆಯೋಕೆ ಶುರು ಮಾಡಿದ್ರು ಅಂತ ನಿಮಗೆ ಗೊತ್ತಿದೆ. ಸೊ ಇದರಿಂದ ಆಹಾರ ಧಾನ್ಯಗಳ ಕೊರತೆ ಎನ್ನುವುದು ಉಂಟಾಯಿತು. ನೋಡಿ, ಇಲ್ಲೊಂದು ಎಸ್ಟಿಮೇಷನ್ ಪ್ರಕಾರ 1850 1900 ನಡುವೆ, ಆ ಒಂದು 50 ವರ್ಷಗಳ ನಡುವೆ 25% ಆಹಾರ ಧಾನ್ಯದ ಕೊರತೆ ಎನ್ನುವುದು ಇತ್ತು ಅಂತ ಹೇಳಿಬಿಟ್ಟು ಸರ್ಕಾರದ ಅಂಕಿಅಂಶಗಳು ಹೇಳ್ತವೆ. ಯಾರೋ ಹೇಳಿರೋದಲ್ಲ, ಸರ್ಕಾರದ ಅಂಕಿಅಂಶಗಳೇ ಹೇಳಿರೋದು. ಅಂದ್ರೆ ಅರ್ಥ ಏನು? ನಾವು ಆಹಾರ ಧಾನ್ಯಗಳನ್ನು ಬೆಳೀತಾ ಇಲ್ಲ, ಎಲ್ಲೋ ತಂಬಾಕು ಬೆಳೀತಾ ಇದ್ದೀವಿ, ಕಾಫಿ ಬೆಳೀತಾ ಇದ್ದೀವಿ, ಟೀ ಬೆಳೀತಾ ಇದ್ದೀವಿ, ಇನ್ನೇನೋ ಬೆಳೀತಾ ಇದ್ದೀವಿ. ಹಾಗಾಗಿ ಆಹಾರ ಧಾನ್ಯಗಳ ಕೊರತೆ ಎನ್ನುವುದು ಉಂಟಾಗಿದೆ. ಸರಿಯಾಗಿ ಮಳೆ ಬಂದ್ರೆ ಪ್ರತಿ ವರ್ಷ ಎಲ್ಲವೂ ಅಡ್ಜಸ್ಟ್ ಆಗೋದು. ಆದ್ರೆ ಯಾವಾಗ ಮಧ್ಯೆ ಒಂದು 3-4 ವರ್ಷ ಮಳೆನೇ ಬರಲಿಲ್ಲ ಅಂದ್ರೆ ಆಹಾರ ಧಾನ್ಯಗಳ ಸಂಗ್ರಹಣೆ ಸಂಪೂರ್ಣವಾಗಿ ಖಾಲಿ ಆಗೋಗುತ್ತೆ. ಕ್ಷಾಮ ಎನ್ನುವುದು ಸಾಮಾನ್ಯವಾಗುತ್ತೆ. ಎರಡನೇದದು. ಮೂರನೇದಾಗಿ ಸಾರಿಗೆ ಸಂಪರ್ಕಗಳ ಕೊರತೆ. ಆಗ ಎಲ್ಲ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಾರಿಗೆ ಸಂಪರ್ಕ ಅನ್ನೋದಿರ್ಲಿಲ್ಲ. ಈಗೆಲ್ಲಾದ್ರೂ ಒಂದು ಅತಿವೃಷ್ಟಿ ಆಯ್ತು ಅಂದ್ರೆ ಬೇಗ ಒಂದು ಹೆಲಿಕಾಪ್ಟರ್ನಲ್ಲಾದ್ರೂ ಅಲ್ಲಿ ಸಿಲುಕಿಕೊಂಡಿರುವಂತಹ ಜನರಿಗೆ ಆಹಾರ, ನೀರು, ಔಷಧಿಗಳ ಪೂರೈಕೆ ಎನ್ನುವುದನ್ನು ತುರ್ತಾಗಿ ಸರ್ಕಾರಗಳು ಮಾಡ್ತವೆ. ಆದ್ರೆ ಅವಾಗ ಈ ರೀತಿಯ ಒಂದು ಸಾರಿಗೆ ಸಂಪರ್ಕ ಮಾಧ್ಯಮಗಳ ಒಂದಿದ ಆಗಿರ್ಲಿಲ್ಲ. ರೈಲ್ವೆ ಇದ್ರೂನು ಬಹುಶಃ ಸರ್ಕಾರ ಅದನ್ನು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬಳಸಿಕೊಂಡು ಕ್ಷಾಮ ಪೀಡಿತರಿಗೆ ಸಹಾಯ ಮಾಡುವಂತಹ ಕೆಲಸವನ್ನು ಸಹ ಅದು ಮಾಡಲಿಲ್ಲ. ಹಾಗಾಗಿ ಬ್ರಿಟಿಷರು ರೈಲನ್ನು ತಮ್ಮ ಅಧಿಕಾರಕ್ಕಾಗಿ, ತಮ್ಮ ವ್ಯಾಪಾರಕ್ಕಾಗಿ ಹೆಚ್ಚು ಬಳಸಿಕೊಂಡ್ರೆ ಹೊರತು ಕ್ಷಾಮದ ಒಂದು ನಿವಾರಣೆಗಾಗಿ ಹೆಚ್ಚು ಬಳಸಿಕೊಂಡ್ರು ಅಂತ ಹೇಳೋದು ಕಡಿಮೆ. ಆಮೇಲೆ ಇನ್ನೊಂದು ಕಾರಣ ಆಹಾರ ಧಾನ್ಯಗಳ ರಫ್ತು. ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಹಾರ ಧಾನ್ಯಗಳನ್ನು ವಿದೇಶಗಳಿಗೆ ರಫ್ತು ಮಾಡ್ತಾ ಇದ್ರು ಬ್ರಿಟಿಷರು. ಅದೇ ಪ್ರತಿ ವರ್ಷ ಮಳೆ ಬಂದು ಬೆಳೆ ಚೆನ್ನಾಗಾದ್ರೆ ತೊಂದರೆ ಏನಿಲ್ಲ. ಆದ್ರೆ ಯಾವಾಗ ಮಳೆ ಬರ್ತಾ ಇರ್ಲಿಲ್ಲ, ಅನಾವೃಷ್ಟಿ ಆಗೋದು, ಆಗ ಆಹಾರ ಧಾನ್ಯಗಳ ಕೊರತೆ ಉಂಟಾಗೋದು. ಏಕೆಂದ್ರೆ ಇದ್ದಂತಹ ಧಾನ್ಯಗಳನ್ನೆಲ್ಲ ನಾವು ರಫ್ತು ಮಾಡಿಬಿಟ್ಟಿದ್ದೇವೆ. ಇಲ್ಲಿರುವ ನಮ್ಮ ಜನರಿಗೆ ತಿನ್ನೋಕೆ ಅನ್ನ ಇರೋದಿಲ್ಲ. ಹಾಗಾಗಿ ಆಹಾರ ಧಾನ್ಯಗಳ ರಫ್ತು ಸಹ ಕ್ಷಾಮಕ್ಕೆ ಕಾರಣವಾಗ್ತಾ ಇತ್ತು. ಆಮೇಲೆ ಬಡತನ ಅಂದ್ರೆ ಮೊದಲೇ ಬಡವರು. ಬಹುತೇಕರು ಭಾರತದ ಜನ ರೈತರಾಗಿದ್ರು. ಬಡವರು ಬೆಳಿಬೇಕು, ತಿನ್ಬೇಕು. 1 ವರ್ಷ ಮಳೆ ಬರಲಿಲ್ಲ, 2 ವರ್ಷ ಮಳೆ ಬರಲಿಲ್ಲ ಅಂದ್ರೆ ಇನ್ನ ಇಟ್ಟಿರುವಂತಹ ಸಂಗ್ರಹಣೆಯಲ್ಲಿರುವ ಆಹಾರ ಧಾನ್ಯವೂ ಇಲ್ಲದಂತೆ ಆಗುತ್ತೆ. ಇನ್ ಜೀವನ ಮಾಡೋದೆಲ್ಲಿ? ಶ್ರೀಮಂತರಾದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರ ಧಾನ್ಯಗಳ ಸಂಗ್ರಹಣೆ ಅನ್ನೋದಿರುತ್ತೆ, ಹಣ ಇರುತ್ತೆ. ಹಾಗಾಗಿ ಎಲ್ಲವನ್ನೂ ಸಹ ನಾವು ಮಾಡಬಹುದು. ಆದ್ರೆ ಇಲ್ಲಿ ಬಡವರಿಗೆ ಆ ಅವಕಾಶ ಇಲ್ಲ. ಬಡತನವೇ ದೊಡ್ಡ ಕಾರಣ ಏನಕ್ಕೆ? ಕ್ಷಾಮಗಳಿಗೆ. ಇನ್ನೊಂದು ಕಾರಣ ಕೃತಕ ಅಭಾವ.
ಇದು ಇವತ್ತಿಗೂ ನಡೀತಾ ಇದೆ. ಕೃತಕ ಅಭಾವ, ಕಾಳಸಂತೆಕೋರರು, ದಲ್ಲಾಳಿಗಳು, ವರ್ತಕರು ಈ ಒಂದು ಆಹಾರ ಧಾನ್ಯಗಳನ್ನಿರ್ಬೋದು, ಬೇರೆ ಬೇರೆ ದಿನಾವಶ್ಯಕ ವಸ್ತುಗಳನ್ನಿರ್ಬೋದು ಮುಚ್ಚಿಟ್ಬಿಡೋದು, ಬಚ್ಚಿಟ್ಕೊಂಡ್ಬಿಡೋದು, ವಸ್ತುಗಳಿಲ್ಲ ಅಂತ ಹೇಳಿಬಿಟ್ಟು ಜನರಲ್ಲಿ ಭಾವನೆ ಮೂಡಿಸೋದು, ಹೆಚ್ಚಿನ ಬೆಲೆಗೆ ಅವನ್ನು ಮಾರೋದು. ಇದನ್ನೇ ನಾವು ಕಾಳಸಂತೆಕೋರರು ಅಂತ ಹೇಳ್ತೀವಿ. ವಸ್ತುಗಳನ್ನು ಬಚ್ಚಿಟ್ಟು ಕೃತಕವಾದ ಅಭಾವವನ್ನು ಸೃಷ್ಟಿಸಿ ಅದರಿಂದ ಹೆಚ್ಚು ಲಾಭ ಮಾಡುವಂತಹ ಜನ ಲಾಭಕೋರರು, ಕಾಳಸಂತೆಕೋರರು, ಈ ಮಧ್ಯವರ್ತಿಗಳು, ಈ ದಲ್ಲಾಳಿಗಳು, ಈ ವರ್ತಕರು. ಇವತ್ತು ದೊಡ್ಡ ದೊಡ್ಡ ಕಂಪನಿಗಳು, ಇನ್ಕ್ಲೂಡಿಂಗ್ ರಿಲಯನ್ಸ್, ದೊಡ್ಡ ದೊಡ್ಡ ಕಂಪನಿಗಳು ಇವತ್ತು ಕೃಷಿ ಕ್ಷೇತ್ರದ ಕಡೆಗೆ ಬರ್ತಾ ಇದ್ದಾವೆ. ಎಲ್ಲ ಬೆಳೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಒಮ್ಮೆಗೆನೆ ಆಹಾರ ಧಾನ್ಯಗಳನ್ನು ಖರೀದಿ ಮಾಡಿ ಇಡುವ ಶಕ್ತಿ ಅವ್ರಿಗಿದೆ, ಇಟ್ಕೊಂಡ್ಬಿಡ್ತಾರೆ. ಮಾರುಕಟ್ಟೆಯಲ್ಲಿ ಆಹಾರ ಧಾನ್ಯಗಳ ಕೊರತೆ ಉಂಟಾಗುವ ರೀತಿ ಮಾಡ್ತಾರೆ, ಅಭಾವ ಉಂಟಾಗುವ ರೀತಿ ಮಾಡ್ತಾರೆ. ಆಗ ಅದನ್ನು ಹೆಚ್ಚಿನ ಬೆಲೆಗೆ ಮಾರಿ ಲಾಭ ಮಾಡ್ಕೊಳ್ತಾರೆ. ಇಂತಹ ಎಷ್ಟೋ ಕಂಪನಿಗಳು ಇವತ್ತು ಭಾರತೀಯ ರೈತರನ್ನು, ಭಾರತೀಯರನ್ನು ಹಾಳು ಮಾಡ್ತಾ ಇದ್ದಾವೆ. ಅದಾಗ್ಲೂ ಇತ್ತು. ಕೊನೆಯ ಕಾರಣ ನೀರಾವರಿ ಸೌಕರ್ಯಗಳ ಕೊರತೆ. ದೊಡ್ಡ ಪ್ರಮಾಣದಲ್ಲಿ ಕಾಲುವೆಗಳ ಮೂಲಕ ನೀರನ್ನು ಹರಿಸಿಯೋ ಅಥವಾ ಇನ್ಯಾವುದೋ ಮೂಲಕ ನೀರನ್ನು ನೀಡಿ ನೀರಾವರಿಗೆ ಕೃಷಿಯನ್ನು ಒಳಪಡಿಸುವಂತಹ ಬಹುದೊಡ್ಡ ಕೆಲಸ ಅನ್ನೋದೇನು ನಡೆದಿರಲಿಲ್ಲ. ಹಾಗಾಗಿ ನೀರಾವರಿ ಸೌಕರ್ಯಗಳಿರ್ಲಿಲ್ಲ. ಹಾಗಾಗಿ ಮಳೆ ಇಲ್ಲ ಅಂದ್ರೆ ಬೆಳೆ ಇಲ್ಲ, ಬೆಳೆ ಇಲ್ಲ ಅಂದ್ರೆ ಆಹಾರ ಧಾನ್ಯಗಳಿಲ್ಲ. ಸೊ ಇವು ಕಾರಣಗಳು ಏನಕ್ಕೆ? ಕ್ಷಾಮಗಳಿಗೆ. ನೆಕ್ಸ್ಟ್ ಒನ್ ನೋಡಿ, ನಾನಾಗ್ಲೇ ಹೇಳಿದ್ದೆ, ಕಂಪನಿಯ ಆಳ್ವಿಕೆಯ ಕಾಲದಲ್ಲಿ ಸುಮಾರು 12 ದೊಡ್ಡ ಕ್ಷಾಮಗಳಾಗಿದ್ದು, ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ 10, ಒಟ್ಟು 22 ಕ್ಷಾಮಗಳು. ಅಂದಾಜಿನ ಪ್ರಕಾರ 28.5 ದಶಲಕ್ಷ ಜನರು ಇದರಲ್ಲಿ ಸತ್ತಿದ್ರು. ಇದೆಲ್ಲ ಕ್ರೂಡ್ ಎಸ್ಟಿಮೇಷನ್ ಅಷ್ಟೇ. ನಿಜವಾದಂತಹ ಸಾವಿನ ಸಂಖ್ಯೆ ಎಲ್ಲೂ ಹೊರಬರೋದಿಲ್ಲ, ಇವತ್ತಿನ ಸಮಾಜದಲ್ಲಿಯೂ ಹೊರಬರೋದಿಲ್ಲ. ಹಾಗಾಗಿ ದಿಸ್ ಇಸ್ ಮಿಯರ್ಲಿ ಅನ್ ಎಸ್ಟಿಮೇಷನ್. ಇದು ಕೇವಲ ಒಂದು ಅಂದಾಜು ಅಷ್ಟೇ. ಲಕ್ಷಾಂತರ ಜನ ಸತ್ತಿದ್ದಾರೆ. ಬ್ರಿಟಿಷರು ಏನಾದ್ರೂ ಪರಿಹಾರ ಮಾಡಿರ ಸರ್? ಆರಂಭದಲ್ಲಿ ಬ್ರಿಟಿಷರು ಯಾವುದೇ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳಲಿಲ್ಲ. ಸಾಯ್ತಾರ ಸಾಯ್ಲಿ ಅನ್ನುವಂತಹ ನೀತಿಯಿಂದ, ನಿಲುವಿನಿಂದ ಅವರನ್ನು ಸಾಯಕ್ ಬಿಟ್ಬಿಟ್ಟಿದ್ರು. ಆದ್ರೆ 1858ರ ತರುವಾಯ ಬ್ರಿಟಿಷ್ ಚಕ್ರಾಧಿಪತ್ಯದ ಆಳ್ವಿಕೆಯ ಕಾಲದಲ್ಲಿ, ಬ್ರಿಟಿಷ್ ಪಾರ್ಲಿಮೆಂಟಿನ ಒಂದು ಆಳ್ವಿಕೆಯ ಕಾಲದಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಪರಿಹಾರ ಕಾರ್ಯ ಆರಂಭವಾಯಿತು. ಆಮೇಲೆ ಬ್ರಿಟಿಷರು 3 ಬಾರಿ ಕ್ಷಾಮ ಆಯೋಗಗಳನ್ನು ರಚನೆ ಮಾಡಿದ್ರು ತಮ್ಮ ಒಂದು ಆಳ್ವಿಕೆಯ ಕಾಲದಲ್ಲಿ. ಅವನ್ನು ನಾವಿಲ್ಲಿ ಮಾತನಾಡೋಣ. ಸೊ ಈ ಮೊದಲನೇ ಕ್ಷಾಮ ಆಯೋಗ, ಕ್ಷಾಮದ ಬಗ್ಗೆ, ಕ್ಷಾಮದ ಪರಿಹಾರದ ಬಗ್ಗೆ, ಕ್ಷಾಮವನ್ನು ತಡೆಯೋಕೆ ಏನ್ ಮಾಡ್ಬೇಕು ಅಂತ ಹೇಳಿಬಿಟ್ಟು ಆಯೋಗಗಳನ್ನು ರಚನೆ ಮಾಡಿ ಅದರಿಂದ ಸರ್ಕಾರ ವರದಿಯನ್ನು ಪಡೆದುಕೊಳ್ತು. ನೋಡಿ, ಇದು ಮೊದಲನೆಯ ಕ್ಷಾಮ ಆಯೋಗ. ಸರ್ ರಿಚರ್ಡ್ ಸ್ಟ್ರಾಚ್ ಆಯೋಗ 1880ರಲ್ಲಿ ಮಾಡಲಾಗಿತ್ತು ಈ ಆಯೋಗವನ್ನು. ಲಾರ್ಡ್ ಲಿಟ್ಟನ್ ಆಗ ಭಾರತದ ವೈಸರಾಯಿ ಆಗಿದ್ದ, ಅವನ ಒಂದು ಆಳ್ವಿಕೆಯ ಕಾಲದಲ್ಲಿ ಈ ಆಯೋಗ ರಚನೆ ಮಾಡ್ತು. ಅದು ವರದಿಯನ್ನು ಕೊಡ್ತು. ನಾನು ತುಂಬಾ ಬ್ರೀಫ್ ಆಗಿ ಆ ವರದಿಯಲ್ಲಿ ಏನಿತ್ತು ಅಂತ ಹೇಳ್ಬಿಡ್ತೀನಿ. ಆ ವರದಿಯಲ್ಲಿ ಏನ್ ಹೇಳಿದ್ರು ಅಂದ್ರೆ, ಏನ್ ಮಾಡ್ಬೇಕು ಸರ್ಕಾರ ಕ್ಷಾಮ ಬಂದ ತಕ್ಷಣ ಅಂದ್ರೆ, ತಕ್ಷಣ ಪರಿಹಾರ ಕಾರ್ಯ ಆರಂಭಿಸ್ಬೇಕು. ಓಕೆ, ತಕ್ಷಣ ಕ್ಷಾಮ ಶುರುವಾಗ್ತಾ ಇದ್ದಂತೆನೆ ಪರಿಹಾರ ಕಾರ್ಯ ಆರಂಭಿಸಬೇಕು. ಗಂಜಿ ಕೇಂದ್ರಗಳನ್ನು ತೆರಿಬೇಕು, ಆಹಾರ ವಿತರಣೆ ಮಾಡಬೇಕು, ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಬೇಕು, ಜನರಿಗೆ ಉದ್ಯೋಗ ಸಿಗುವಂತೆ ಮಾಡಬೇಕು ಅಂತ ಹೇಳ್ತು. ಆಮೇಲೆ ಆಹಾರದ ರಫ್ತನ್ನು ನಿಲ್ಲಿಸಬೇಕು. ಆಹಾರದ ರಫ್ತನ್ನು ನಿಲ್ಲಿಸಿದರೆ ಆ ಆಹಾರವನ್ನು ಇಲ್ಲಿಯೇ ನಾವು ಜನರಿಗೆ ನೀಡಬಹುದು. ಭೂಕಂದಾಯವನ್ನು ಮನ್ನಾ ಮಾಡಬೇಕು. ಜನ ಅನ್ನ ಇಲ್ಲದೆ ಸಾಯ್ತಾ ಇರ್ಬೇಕಾದ್ರೆ ಇನ್ ಕಂದಾಯ ಎಲ್ಲಿಂದ ಕೊಡ್ತಾರೆ? ಹಾಗಾಗಿ ಭೂಕಂದಾಯವನ್ನು ಮನ್ನಾ ಮಾಡಬೇಕು ರೈತರಿಗೆ. ಉಚಿತ ಮತ್ತು ಸಾಲದ ಮೂಲಕ ಗೊಬ್ಬರ, ಬೀಜ ಈ ರೀತಿಯ ಅವಕಾಶಗಳನ್ನು ರೈತರಿಗೆ ಕಲ್ಪಿಸಿಕೊಡಬೇಕು. ನಿರಂತರ ಕ್ಷಾಮಗಳನ್ನು ಎದುರಿಸಲು ಕ್ಷಾಮ ನಿಧಿಯನ್ನು ಸ್ಥಾಪಿಸಬೇಕು. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ಷಾಮ ನಿಧಿಯನ್ನು ಸ್ಥಾಪನೆ ಮಾಡ್ಬೇಕು. ಬರೀ ಇವತ್ತಿನ ಕ್ಷಾಮದ ಬಗ್ಗೆ ಅವರು ಮಾತನಾಡ್ತಾ ಇಲ್ಲ. ಮುಂದೆ ಬರುವಂತಹ ಕ್ಷಾಮಗಳನ್ನು ಎದುರಿಸೋಕೆ ಹಣ ಇರ್ಬೇಕಲ್ವಾ?
ಹಾಗಾಗಿ ಒಂದು ಕ್ಷಾಮ ನಿಧಿಯನ್ನು ಸ್ಥಾಪನೆ ಮಾಡಿ ಆ ಹಣವನ್ನು ಕ್ಷಾಮ ಬಂದಾಗ ಬಳಸಿಕೊಳ್ಳಬೇಕು. ಈಗ ಪ್ರಧಾನಮಂತ್ರಿಗಳ ತುರ್ತು ಪರಿಹಾರ ನಿಧಿ, ಮುಖ್ಯಮಂತ್ರಿಗಳ ತುರ್ತು ಪರಿಹಾರ ನಿಧಿ ಅಂತ ಎಲ್ಲ ಇದೆ ಅಲ್ವಾ. ಸೊ ಅವು ಒಂದ್ ರೀತಿ ಯಾವುದೇ ರೀತಿಯ ಯೋಜನೆ ಅಲ್ಲದಂತಹ ಒಂದು ಹಣ. ಈ ತುರ್ತು ಪರಿಸ್ಥಿತಿಗಳಲ್ಲಿ ಅವುಗಳನ್ನು ಬಳಸಿಕೊಳ್ಳಲಾಗುತ್ತೆ. ಆ ರೀತಿಯ ಒಂದು ನಿಧಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳ್ತು. ಸೊ ಇದರ ಆಧಾರದ ಮೇಲೆ 1883ರಲ್ಲಿ ಒಂದು ಕ್ಷಾಮ ಕಾಯ್ದೆಯನ್ನು ಜಾರಿಗೆ ತಂತು ಸರ್ಕಾರ. ಓಕೆ, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಕ್ಷಾಮಗಳು ಬಂದ್ರೆ ಸರ್ಕಾರ ಆಡಳಿತ ಯಂತ್ರ ಎಲ್ಲ ಹೇಗಿರ್ಬೇಕು ಅಂತ ಹೇಳಿಬಿಟ್ಟು ಒಂದು ಕಾಯ್ದೆಯನ್ನೇ ಬ್ರಿಟಿಷ್ ಸರ್ಕಾರ ಜಾರಿಗೆ ತಂತು. ಇದಾದ್ಮೇಲೆ 1897ರಲ್ಲಿ ಸರ್ ಜೇಮ್ಸ್ ಲ್ಯಾಲೆ ಎನ್ನುವವರ ನೇತೃತ್ವದಲ್ಲಿ ಇನ್ನೊಂದು ಕ್ಷಾಮ ಆಯೋಗವನ್ನು ಸರ್ಕಾರ ರಚನೆ ಮಾಡ್ತು. ಅದು ಸಹ ಸರ್ ರಿಚರ್ಡ್ ಸ್ಟ್ರಾಚ್ ಆಯೋಗದ ರೀತಿಯ ವರದಿಯನ್ನೇ ಕೊಡ್ತು. ಏನು ತುಂಬಾ ವ್ಯತ್ಯಾಸ ಇರಲಿಲ್ಲ. ಮೂರನೇದು 1901ರಲ್ಲಿ ಸರ್ ಮ್ಯಾಕ್ಡೊನಾಲ್ ಆಯೋಗ ಅಂತ ಹೇಳಿಬಿಟ್ಟು ರಚನೆ ಮಾಡ್ತು. ಲಾರ್ಡ್ ಕರ್ಜನನ ಕಾಲದಲ್ಲಿ ಉಂಟಾದಂತಹ ಈ ಒಂದು ಕ್ಷಾಮ ಪರಿಸ್ಥಿತಿಯನ್ನು ನಿಭಾಯಿಸುವ ಸಲುವಾಗಿ ಏನ್ ಮಾಡೋದು, ಹೇಗೆ ಕ್ಷಾಮಗಳನ್ನು ಕಡಿಮೆ ಮಾಡೋದು ಅಂತ ಹೇಳಿಬಿಟ್ಟು ಈ ಸರ್ ಮ್ಯಾಕ್ಡೊನಾಲ್ ಆಯೋಗವನ್ನು ರಚನೆ ಮಾಡಲಾಯಿತು. ಇದು ಸಹ ಇಂದಿನ ವರದಿಯ ಅಂಶಗಳನ್ನೇ ಪುನರಾವರ್ತನೆ ಮಾಡ್ತು. ಆ ಎಲ್ಲ ಅಂಶಗಳು ಇದರಲ್ಲಿಯೂ ಇದ್ದೋ. ಆದ್ರೆ ತುಂಬಾ ಪ್ರಮುಖವಾಗಿ ಹೊಸದಾಗಿ ಏನಿತ್ತು ಅಂದ್ರೆ ಅದೇ ಪರಿಹಾರ ಮಾಡಬೇಕು, ಗಂಜಿ ಕೇಂದ್ರಗಳನ್ನು ತೆರಿಬೇಕು, ಅವರಿಗೆ ಉದ್ಯೋಗ ಕೊಡಬೇಕು, ಆಹಾರ ಧಾನ್ಯಗಳನ್ನು ರಫ್ತನ್ನು ನಿಲ್ಲಿಸಬೇಕು, ಅವೆಲ್ಲ ಇದು ಹೇಳ್ತು. ಆದ್ರೆ ಪ್ರಮುಖವಾಗಿ ಪ್ರಾಂತ್ಯಗಳಲ್ಲಿ ಕ್ಷಾಮ ಕಮಿಷನರ್ ಅನ್ನು ನೇಮಿಸಬೇಕು. ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ಪ್ರತಿಯೊಂದು ಪ್ರಾಂತ್ಯದಲ್ಲಿಯೂ ಸಹ, ಈಗ ಬಾಂಬೆ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ, ಬಂಗಾಳ ಪ್ರಾಂತ್ಯ ಅಂತೀವಲ್ವಾ, ಈ ಎಲ್ಲಾ ಪ್ರಾಂತ್ಯಗಳಲ್ಲಿಯೂ ಸಹ ಕ್ಷಾಮವನ್ನು ನೋಡಿಕೊಳ್ಳೋಕೆ ಒಬ್ಬ ಕಮಿಷನರ್ ಅನ್ನು ನೇಮಕ ಮಾಡಬೇಕು ಅಂತ ಹೇಳ್ತು. ಫ್ಯಾಮಿನ್ ಕಮಿಷನರ್ ಅಂತ ಹೇಳಲಾಗ್ತಾ ಇತ್ತು. ಆಮೇಲೆ ಸರ್ಕಾರೇತರರ ಸಹಾಯ ಪಡಿಬೇಕು. ಬರೀ ಸರ್ಕಾರನೇ ಕ್ಷಾಮ ಪರಿಹಾರ ಮಾಡೋಕೆ ಸಾಧ್ಯವಾಗಲ್ಲ. ಶ್ರೀಮಂತರಿರಬಹುದು, ಜಮೀನುದಾರರಿರಬಹುದು, ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು, ಸರ್ಕಾರೇತರರು, ಸರ್ಕಾರ ಬಿಟ್ಟು ಇನ್ನು ಬೇರೆಯವರು ಯಾರಾದ್ರೂ ಸಹಾಯ ಮಾಡ್ತೀವಿ ಅಂದ್ರೆ ಅವರ ಸಹಾಯವನ್ನು ಪಡಿಬೇಕು ಅಂತ ಹೇಳ್ಬಿಟ್ಟು ಅದು ಹೇಳ್ತು. ಸಾರಿಗೆ ಸೌಲಭ್ಯಗಳನ್ನು ವಿಸ್ತರಿಸಬೇಕು. ಎಲ್ಲೋ ಒಂದ್ ಕಡೆ ನದಿ ಇದೆ, ಅದಕ್ಕೊಂದು ಬ್ರಿಡ್ಜ್ ಕಟ್ಟಬೇಕು, ಅಥವಾ ಎಲ್ಲೋ ರೈಲ್ ಹಾಕ್ಬೇಕು, ಅಥವಾ ಎಲ್ಲಿಗೋ ರಸ್ತೆನೇ ಇಲ್ಲ, ರಸ್ತೆ ಮಾಡಬೇಕು. ಹೀಗೆ ಸಾರಿಗೆ ಸೌಲಭ್ಯಗಳನ್ನು ವಿಸ್ತರಣೆ ಮಾಡಬೇಕು. ಆಗ ಪರಿಹಾರ ಕಾರ್ಯ ಶೀಘ್ರವಾಗಿ ನಡೆಯುತ್ತೆ ಅಂತ ಹೇಳ್ತು. ಕೃಷಿ ಬ್ಯಾಂಕ್ ಸ್ಥಾಪನೆ ಮಾಡೋಕೆ ಹೇಳ್ತು. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಆಯೋಗ ರೈತರ ಅನುಕೂಲಕ್ಕಾಗಿ ಕೃಷಿ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿ ಆ ಮೂಲಕ ರೈತರ ಹಿತವನ್ನು ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತು. ಆಮೇಲೆ ನೀರಾವರಿ ವಿಸ್ತರಣೆಯನ್ನು ಮಾಡಬೇಕು. ಇದು ಬಹುದೊಡ್ಡ ಒಂದು ವಿಚಾರ. ನೀರಾವರಿಯನ್ನು ವಿಸ್ತಾರ ಮಾಡಬೇಕು. ರೈತರಿಗೆ ಕೃಷಿಗಾಗಿ ನೀರಿನ ಒಂದು ಅವಕಾಶಗಳನ್ನು ಕೆರೆ, ಕಾಲುವೆ ಇವುಗಳ ಮೂಲಕ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿಬಿಟ್ಟು ಅದು ಹೇಳ್ತು. ಸೊ ಈ ಆಯೋಗದ ವರದಿಗಳಿವೆಲ್ಲ. ಓಕೆ, ಸೊ ಇಷ್ಟು ಈ ಒಂದು ಕ್ಷಾಮಕ್ಕೆ ಸಂಬಂಧಿಸಿದಂತೆ. ಒಂದೇ ಒಂದು ಸೆಕೆಂಡ್. ಓಕೆ, ನಾವು ಇಟ್ ಈಸ್ ವಿಸಿಬಲ್ ಅಲ್ಲ, ಬಹುಶಃ ಈಗ ಕೇಳಿಸುತ್ತೆ ಅನ್ಸುತ್ತೆ. ಸಾರಿ. ರೈಟ್, ಯಾರೋ ಅದು ಗೀಚ್ತಾ ಇರೋದು. ರೈಟ್, ಕೇಳಿಸ್ತಾ ಇದೆಯಾ ಸುಬು? ಕೇಳಿಸ್ತಾ ಇದೆಯಾ? ಓಕೆ, ರೈಟ್. ಸೊ ಆರ್ಥಿಕ ರಾಷ್ಟ್ರೀಯತೆ ಅಂತ ಹೇಳಿಬಿಟ್ಟು ನಾನೀಗ ಮಾತನಾಡ್ತಾ ಇರೋದು. ರಾಷ್ಟ್ರೀಯತೆ ಅಂದ್ರೆ ಏನು? ನಾವು, ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಎನ್ನುವಂತಹ ಒಂದು ಮನೋಭಾವ, ಹೌದಲ್ವಾ? ನಾವೆಲ್ಲರೂ ಒಂದು.
ತಮ್ಮತನ ಎನ್ನುವಂತಹ ಒಂದು ಪ್ರಜ್ಞೆ, ಅದನ್ನು ನಾವು ರಾಷ್ಟ್ರೀಯತೆ ಅಂತ ನಾವು ಹೇಳ್ತೀವಿ. ನಾವು ಭಾರತೀಯರು ಅನ್ನುವಂತಹ ಆ ಒಂದು ಮನೋಭಾವ ಏನಿದೆ ಅದನ್ನು ನಾವು ರಾಷ್ಟ್ರೀಯತೆ ಅಂತ ನಾವು ಹೇಳ್ಬೋದು. ಆರ್ಥಿಕ ರಾಷ್ಟ್ರೀಯತೆ ಅಂದ್ರೇನು ಇಲ್ಲಿ ಮಾತನಾಡೋಣ. ಬ್ರಿಟಿಷರು ಭಾರತದ ಮೇಲೆ ಅಧಿಕಾರ ಸ್ಥಾಪನೆ ಮಾಡಿ ಕ್ರಮೇಣವಾಗಿ ಭಾರತವನ್ನು ಕೊಳ್ಳೆ ಹೊಡೆಯೋಕೆ ಶುರು ಮಾಡಿರು. ಅದು ನಿಮಗೆ ಗೊತ್ತಿರೋ ವಿಚಾರ. ಬ್ರಿಟಿಷರು ಭಾರತಕ್ಕೆ ಬಂದದ್ದೇ ವ್ಯಾಪಾರ ಮಾಡೋಕೆ, ಅನಂತರ ಅಧಿಕಾರ ಸ್ಥಾಪನೆ ಮಾಡಿ ಭಾರತದ ಸಂಪತ್ತನ್ನು ಲೂಟಿ ಮಾಡೋಕೆನೆ ಅವರು ಭಾರತಕ್ಕೆ ಬಂದಿದ್ದದ್ದು. ಆ ಒಂದು ವಿಡಿಯೋ ನಾನು ಆಗ್ಲೇ ತೋರಿಸ್ದೆ, ಅದರಲ್ಲಿ ನೀವು ನೀಟಾಗಿ ಅಬ್ಸರ್ವ್ ಮಾಡಿ. ಬ್ರಿಟಿಷರು ಭಾರತಕ್ಕೆ ಬರುವ ಮುನ್ನ ಇಂಗ್ಲೆಂಡಿನ ಒಂದು GDP ಪ್ರಪಂಚದ ಒಟ್ಟು GDPಯಲ್ಲಿ 2% ಆದ್ರೆ ಭಾರತದಲ್ಲಿ ಬ್ರಿಟಿಷರು ಅಧಿಕಾರ ಸ್ಥಾಪನೆ ಮಾಡಿ ಭಾರತದಲ್ಲಿ ಆಳ್ವಿಕೆ ಮಾಡಿ 1900 ಆಗ ಭಾರತದ GDP, ಬ್ರಿಟಿಷರು ಭಾರತಕ್ಕೆ ಬಂದಾಗ ಬ್ರಿಟಿಷರ ಒಂದು GDP ಪ್ರಪಂಚದ ಒಟ್ಟಾರೆ GDPಯಲ್ಲಿ 2%. ಆಗ ಭಾರತದ GDP ಹೆಚ್ಚು ಕಡಿಮೆ 25% ಪ್ರಪಂಚದ ಒಟ್ಟಾರೆ ಇದರಲ್ಲಿ. ನೋಡಿ, ಆ ತರದ ಒಂದು ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ ಭಾರತದಿಂದ ಸಂಪೂರ್ಣವಾಗಿ ಸಂಪತ್ತನ್ನು ಕೊಳ್ಳೆ ಹೊಡೆಯೋಕೆ ಶುರು ಮಾಡಿರು. ಭಾರತವನ್ನು ಶೋಷಣೆ ಮಾಡಿರು. ನಿಮಗೆ ಗೊತ್ತಿರೋದೇ ಅದು. ಭಾರತದ ಸಂಪತ್ತನ್ನು ಬರಿದು ಮಾಡಿದರು. ಭಾರತದ ಸಂಪತ್ತನ್ನು ಕೊಂಡು ಹೋಯ್ದ್ರು. ಹೇಗೆ ಅಂತ ಆಮೇಲೆ ಹೇಳ್ತೀನಿ ನಾನು. ಇದರಿಂದ ಭಾರತೀಯರು ಬಡವರಾದ್ರು, ಭಾರತದ ಕೃಷಿ ಹಾಳಾಯಿತು, ಭಾರತದ ಕೈಗಾರಿಕೆಗಳು ನಾಶವಾದೋ, ವ್ಯಾಪಾರ ವಾಣಿಜ್ಯ ಬ್ರಿಟಿಷರ ಕೈವಶವಾಯಿತು, ಭಾರತೀಯ ವರ್ತಕರು ದುರ್ಗತಿಗೆ ಈಡಾದ್ರು. ಈ ಎಲ್ಲ ಪರಿಸ್ಥಿತಿ ಉಂಟಾಯಿತು. ಭಾರತ ಬಡದೇಶವಾಗ್ತಾ ಹೋಯ್ತು. ಎಲ್ಲಾ ವರ್ಗದ ಜನ ಬಡತನಕ್ಕೆ ಈಡಾದ್ರು. ಕೇವಲ ರೈತರಲ್ಲ, ಕೂಲಿ ಕಾರ್ಮಿಕರಲ್ಲ, ಅಥವಾ ಇನ್ಯಾರೋ ಅಲ್ಲ, ಎಲ್ಲಾ ವರ್ಗದ ಜನ ಅವರವರ ಒಂದು ಅಂತಸ್ತಿಗೆ ತಕ್ಕಂತೆ ಶೋಷಣೆಗೆ ಒಳಗಾದ್ರು, ಬಡತನದ ಕಡೆಗೆ ಜಾರಿದರು. ಬ್ರಿಟಿಷರ ಆಳ್ವಿಕೆಯಿಂದ ಈ ರೀತಿ ಭಾರತ ಬಡವಾಗ್ತಾ ಹೋಯ್ತಲ್ವಾ? ಆ ಬಡವಾಗುವಂತಹ ವಿಚಾರವನ್ನು ಪ್ರತಿಪಾದಿಸಿದವರೇ ಆರ್ಥಿಕ ರಾಷ್ಟ್ರೀಯವಾದಿಗಳು. ಅಂದ್ರೆ ಅರ್ಥ ಇಷ್ಟೇ, ನಾನು ಇಷ್ಟೊತ್ತು ಹೇಳಿದ್ ನಿಮ್ಗೆ. ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಭಾರತ ಬಡವಾಯಿತು, ಭಾರತದ ಸಂಪತ್ತು ಇಂಗ್ಲೆಂಡ್ಗೆ ಹರಿದು ಹೋಯಿತು ಅನ್ನುವ ವಿಚಾರವನ್ನೇ ನಾವು ಇಲ್ಲಿ ಆರ್ಥಿಕ ರಾಷ್ಟ್ರೀಯವಾದ ಅಂತ ಹೇಳ್ತೀವಿ. ಓಕೆ, ಯಾರದನ್ನು ಹೇಳಿರು? ಬ್ರಿಟಿಷರೇ ಭಾರತದ ಸಂಪತ್ತಿನ ಹಾಳಾಗುವಿಕೆಗೆ ಕಾರಣ, ಹರಿಯುವಿಕೆಗೆ ಕಾರಣ, ಭಾರತದ ಬಡತನಕ್ಕೆ ಕಾರಣ ಅಂತ ಹೇಳಿರಲ್ವಾ, ಅವರೇ ಆರ್ಥಿಕ ರಾಷ್ಟ್ರೀಯವಾದಿಗಳು ಅಂತ. ಓಕೆ, ಓಕೆ ನೋಡಿ, ಆರ್ಥಿಕ ರಾಷ್ಟ್ರೀಯತೆ ಅಂದ್ರೆ ಅರ್ಥ ಬ್ರಿಟಿಷರ ಆರ್ಥಿಕ ಶೋಷಣಾ ನೀತಿಯನ್ನು ಯಾರು ಖಂಡಿಸಿದರು ಅವರೇ ಆರ್ಥಿಕ ರಾಷ್ಟ್ರೀಯವಾದಿಗಳು. ಆರ್ಥಿಕ ರಾಷ್ಟ್ರೀಯತೆ ಅಂದ್ರೆ ಇಷ್ಟೇ ಅರ್ಥ. ಭಾರತದ ಬಡತನಕ್ಕೆ ಬ್ರಿಟಿಷರೇ ಕಾರಣ ಎನ್ನುವ ವಿಚಾರವೇ ಆರ್ಥಿಕ ರಾಷ್ಟ್ರೀಯತೆ. ಯಾರು ಈ ಬ್ರಿಟಿಷರ ಶೋಷಣಾ ನೀತಿಯನ್ನು ಜನರ ಮುಂದೆ ಇಟ್ರು, ಪ್ರಪಂಚದ ಮುಂದೆ ಹೇಳಿರು, ಅವರನ್ನೇ ಆರ್ಥಿಕ ರಾಷ್ಟ್ರೀಯವಾದಿಗಳು ಅಂತ ನಾವು ಕರಿತೇವೆ. ಸೊ ಅವರ ಉದ್ದೇಶ ಬ್ರಿಟಿಷರ ಈ ಒಂದು ಆರ್ಥಿಕ ಶೋಷಣೆಯನ್ನು ತಪ್ಪಿಸಿ ದೇಶದ ಸಂಪತ್ತನ್ನು ರಕ್ಷಿಸುವ ಕೆಲಸವನ್ನು ಮಾಡಿದರಲ್ಲ, ಅವರೆಲ್ಲ ಆರ್ಥಿಕ ರಾಷ್ಟ್ರೀಯವಾದಿಗಳು. ಇವರು ಈ ಆರ್ಥಿಕ ರಾಷ್ಟ್ರೀಯವಾದಿಗಳು ತಮ್ಮ ಒಂದು ಭಾಷಣಗಳ ಮೂಲಕ, ಲೇಖನಗಳ ಮೂಲಕ, ಬರವಣಿಗೆಗಳ ಮೂಲಕ, ಸಾಹಿತ್ಯದ ಮೂಲಕ, ಪುಸ್ತಕಗಳ ಮೂಲಕ, ಪತ್ರಿಕಾ ಲೇಖನಗಳ ಮೂಲಕ ತಮ್ಮ ವಾದವನ್ನು ಬ್ರಿಟಿಷರ ಮುಂದೆ ಇಟ್ರು. ನೋಡಿ, ಭಾರತದ ಬಡತನಕ್ಕೆ ನೀವೇ ಕಾರಣ, ನಿಮ್ಮಿಂದನೇ ಭಾರತ ಬಡವಾಗ್ತಾ ಇರೋದು, ನಿಮ್ಮಿಂದನೇ ಜನರು ಶೋಷಣೆಗೆ ಒಳಗಾಗಿರೋದು, ನಿಮ್ಮಿಂದನೇ ಕೈಗಾರಿಕೆಗಳು ಹಾಳಾಗಿರೋದು, ನಿಮ್ಮಿಂದನೇ ಜನರಿಗೆ ಬರಗಾಲ ಕ್ಷಾಮ ಬರ್ತಾ ಇರೋದು. ಭಾರತ ಶ್ರೀಮಂತವಾದಂತಹ ದೇಶ, ಸಂಪದ್ಭರಿತವಾದಂತಹ ದೇಶ, ಸ್ವಯಂ ಪರಿಪೂರ್ಣವಾಗಿದ್ದಂತಹ ಒಂದು ದೇಶ ಇವತ್ತು ಶೋಷಣೆಗೆ ಗುರಿಯಾಗಿದೆ, ಬಡವಾಗಿದೆ, ತಿನ್ನೋಕೆ ಅನ್ನವೂ ಇಲ್ಲದಂತಾಗಿದೆ
ಅದಕ್ಕೆಲ್ಲ ಬ್ರಿಟಿಷರೇ ಕಾರಣ ಅಂತ ಹೇಳಿರಲ್ವಾ, ಅವರೇ ಆರ್ಥಿಕ ರಾಷ್ಟ್ರೀಯವಾದಿಗಳು. ಇದಕ್ಕಿಂತ ಸಿಂಪಲ್ ಆಗಿ ಹೇಳಕ್ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಯಾರು ಇವರೆಲ್ಲ ಆರ್ಥಿಕ ರಾಷ್ಟ್ರೀಯವಾದಿಗಳು? ಯಾರು? ದಾದಾಬಾಯಿ ನವರೋಜಿ ತುಂಬಾ ಪ್ರಮುಖವಾದಂತಹ ಒಬ್ಬ ವ್ಯಕ್ತಿ. ಬ್ರಿಟಿಷರ ನೀತಿಯನ್ನು, ಆರ್ಥಿಕ ಧೋರಣೆಯನ್ನು ಖಂಡಿಸಿದಂತಹ ಪ್ರಪ್ರಥಮ ಒಬ್ಬ ವ್ಯಕ್ತಿ ಈತ ದಾದಾಬಾಯಿ ನವರೋಜಿಯವರು. ಪ್ಲೀಸ್ ಅವ್ರ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ಶಾರ್ಟ್ ನೋಟ್ಸ್ಗೆ ನನ್ನ ಕೇಳ್ತಾರೆ. ದಾದಾಬಾಯಿ ನವರೋಜಿಯವರು, ಅವರನ್ನು ನಾವು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ಜನರಲ್ ನಾಲೆಡ್ಜ್ ಪ್ರಶ್ನೆಗೆ ಕೇಳ್ಬೋದು. ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಭಾರತದ ಅನಧಿಕೃತ ರಾಯಭಾರಿ ಅಂತ ಹೇಳ್ತಾರೆ ದಾದಾಬಾಯಿ ನವರೋಜಿಯನ್ನು. ಈತ ಒಬ್ಬ ಪಾರ್ಸಿ, ಭಾರತೀಯ ಮೂಲದ ಪಾರ್ಸಿ ವಿದ್ವಾಂಸ, ಬರಹಗಾರ, ರಾಜಕಾರಣಿ, ವ್ಯಾಪಾರಿ, ಅತಿಗಿರಣಿ ಎಲ್ಲ ಇತ್ತು ಇವ್ರದ್ದು, ವ್ಯಾಪಾರಿ. ಬಟ್ ಇಂಗ್ಲೆಂಡಿನಲ್ಲಿ ಬ್ರಿಟನ್ ಪಾರ್ಲಿಮೆಂಟಿನ ಸದಸ್ಯನಾದ ಮೊಟ್ಟ ಮೊದಲ ಭಾರತೀಯ ಈತ. ಲೇಬರ್ ಪಕ್ಷದ ಕಡೆಯಿಂದ ಬ್ರಿಟನ್ ಸಂಸತ್ತಿನ ಸದಸ್ಯನಾಗಿದ್ದ. ಯಾರು? ದಾದಾಬಾಯಿ ನವರೋಜಿ. ಈತ 1901ರಲ್ಲಿ ಭಾರತದ ಬಡತನವನ್ನು ಅರ್ಥ ಮಾಡಿಕೊಂಡು ಭಾರತ ಏನು ಬಡವಾಗ್ತಾ ಇದೆ ಎನ್ನುವುದು ಅವರಿಗೆ ಅರ್ಥವಾಯಿತು. ಅರ್ಥವಾದಾಗ ಅವರು 1901ರಲ್ಲಿ ಒಂದು ಪುಸ್ತಕ ಬರೀತಾರೆ, ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ. ಆ ಪುಸ್ತಕವನ್ನು ಅರ್ಥ ಮಾಡ್ಕೊಳ್ಳಿ. ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಪಾವರ್ಟಿ ಅಂದ್ರೇನು? ಬಡತನ. ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂದ್ರೆ ಬ್ರಿಟಿಷರಲ್ಲದ ರೀತಿಯ ಆಳ್ವಿಕೆ ಅಂತ. ಬ್ರಿಟಿಷರೇ ಆಳ್ವಿಕೆ ಮಾಡ್ತಾ ಇರೋದು, ಮತ್ತೇನ್ ಸಾರ್ ಇದು ಅಂದ್ರೆ? ಅವರ ನಂಬಿಕೆ ಏನಂದ್ರೆ, ಇವರು ಸಹ ಆರಂಭದ ಒಬ್ಬ ಕಾಂಗ್ರೆಸ್ ವ್ಯಕ್ತಿ ದಾದಾಬಾಯಿ ನವರೋಜಿ. ಆಗ ಕಾಂಗ್ರೆಸ್ಸಿಗರ ನಂಬಿಕೆ ಏನೆಂದ್ರೆ, ಬ್ರಿಟಿಷರ ಆಳ್ವಿಕೆ ದೇವರು ಕೊಟ್ಟ ವರ. ಬ್ರಿಟಿಷರು ಅಂದ್ರೆ ಒಳ್ಳೆ ಜನ, ನಮ್ಗೆ ಒಳ್ಳೇದೇ ಮಾಡ್ತಾರೆ ಯಾವಾಗ್ಲೂ. ಆದ್ರೂ ಭಾರತದಲ್ಲಿ ಅವರು ಬ್ರಿಟಿಷರಾಗಿ ಉಳಿದಿಲ್ಲ. ಅದಕ್ಕೆ ಅನ್ ಬ್ರಿಟಿಷ್ ರೂಲ್ ಅಂತ ಹೇಳ್ತಾರೆ. ಬ್ರಿಟಿಷರಾಗಿ ಅವರು ಆಳ್ವಿಕೆ ಮಾಡಿದ್ರೆ ಭಾರತ ಇಷ್ಟೊಂದು ಶೋಷಣೆಗೆ ಒಳಗಾಗ್ತಾ ಇರಲಿಲ್ಲ. ಆದ್ರೆ ಬ್ರಿಟಿಷರಲ್ಲದ ರೀತಿಯಲ್ಲಿ ಅವರು ಆಳ್ವಿಕೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಭಾರತದಲ್ಲಿ ಬಡತನ ಅನ್ನೋದು ಉಂಟಾಗಿದೆ ಅಂತ ಹೇಳಿಬಿಟ್ಟು ದಾದಾಬಾಯಿ ನವರೋಜಿ 1901ರಲ್ಲಿಯೇ ಈ ಒಂದು ಪುಸ್ತಕವನ್ನು ಬರೆದು ಬ್ರಿಟಿಷರ ಕಣ್ಮುಂದೆ ಇಟ್ರು. ನೋಡಿ, ನೀವೇನ್ ಮಾಡ್ತಾ ಇದ್ದೀರಾ, ಭಾರತದ ಸಂಪತ್ತನ್ನು ಹೇಗೆ ಲೂಟಿ ಮಾಡ್ತಾ ಇದ್ದೀರಾ ಅಂತ. ಆಮೇಲೆ ರುಮೇಶ್ ಚಂದ್ರ ದತ್ ಅನ್ನುವಂತಹ ಮತ್ತೊಬ್ಬ ವಿದ್ವಾಂಸ, ಬರಹಗಾರ, ಈ ಒಂದು ಬಂಗಾಲದ ಆ ಒಂದು ಬಡತನ, ಆ ಒಂದು ವಿಚಾರಗಳನ್ನು ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಎನ್ನುವಂತಹ ಗ್ರಂಥದಲ್ಲಿ ಅವರು ಮುಂದೆ ಇಟ್ರು. ಬಂಕಿಮಚಂದ್ರ ಚಟರ್ಜಿ ಅವರು ಆನಂದ ಮಠ್ ಎನ್ನುವಂತಹ ಒಂದು ಕಾದಂಬರಿಯನ್ನೇನು ಬರೆದ್ರು, ಒಂದೇ ಮಾತರಂ ಇದರಿಂದನೇ ತಗೊಂಡಿರೋದು. ಸೊ ಅವರು ಸಹ ಬ್ರಿಟಿಷರ ಶೋಷಣಾ ನೀತಿಯನ್ನು ಇದರಲ್ಲಿ ಚರ್ಚೆ ಮಾಡಿದ್ದಾರೆ. ದೀನಬಂಧು ಮಿತ್ರ ನೀಲ್ ದರ್ಪಣ್ ಎನ್ನುವಂತಹ ಒಂದು ಗ್ರಂಥದಲ್ಲಿ ಅವರು ಬ್ರಿಟಿಷರ ಶೋಷಣಾ ನೀತಿಯನ್ನು ಹೇಳಿದ್ದಾರೆ. ಕಾರ್ಲ್ ಮಾರ್ಕ್ಸ್ ನೋಡಿ, ಈ ಏನದು ಸಮಾಜವಾದದ, ಆಧುನಿಕ ಸಮಾಜವಾದದ ಪಿತಾಮಹ ಅಂತಾನೆ ನಾವೇನ್ ಕರಿತೀವಿ. ಕಾರ್ಲ್ ಮಾರ್ಕ್ಸ್ ಭಾರತಕ್ಕೆ ಯಾವತ್ತೂ ಬರಲೇ ಇಲ್ಲ. ಆದ್ರೆ ಇಂಗ್ಲೆಂಡಿನಲ್ಲಿ ಇದ್ಕೊಂಡೇ ಬ್ರಿಟಿಷರು ಯಾವ ರೀತಿ ಭಾರತವನ್ನು ಶೋಷಣೆ ಮಾಡ್ತಾ ಇದ್ದಾರೆ, ಭಾರತವನ್ನು ಬಡತನಕ್ಕೆ ತಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ತನ್ನ ಒಂದು ಗ್ರಂಥವಾದಂತಹ ದಾಸ್ ಕ್ಯಾಪಿಟಲ್ ನಲ್ಲಿ ಅವರು ಬರಿತಾ ಹೋದ್ರು. ಸೊ ಇವರೆಲ್ಲ ಭಾರತವನ್ನು ಬ್ರಿಟಿಷರು ಯಾವ ರೀತಿ ಅಣ್ಗಾಯಿ ನೀರ್ಗಾಯಿ ಮಾಡ್ತಾ ಇದ್ದಾರೆ, ಯಾವ ರೀತಿ ಭಾರತದ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ದಾರೆ, ಭಾರತದ ಬಡತನಕ್ಕೆ ಇವರೆಲ್ಲ ಹೇಗೆ ಕಾರಣ ಅಂತ ಹೇಳಿಬಿಟ್ಟು ತಮ್ಮ ಲೇಖನಗಳಲ್ಲಿ ಬರೆದು ಜನರ ಮುಂದೆ ಇಟ್ರು. ಬರೀ ಲೇಖನಗಳಲ್ಲ, ನಾನಾಗ್ಲೇ ಹೇಳಿದಂತೆ ಭಾಷಣಗಳು, ಇವುಗಳೆಲ್ಲ ಮೂಲಕ ಜನರಲ್ಲಿ ಅವರು ಜಾಗೃತಿಯನ್ನು ಮೂಡಿಸಿದರು. ಇವರನ್ನೇ ನಾವು ಆರ್ಥಿಕ ರಾಷ್ಟ್ರೀಯವಾದಿಗಳು ಅಂತ ನಾವು ಕರೀತೇವೆ. ಈ ಆರ್ಥಿಕ ರಾಷ್ಟ್ರೀಯವಾದಿಗಳ ವಿಚಾರಗಳಲ್ಲಿ ತುಂಬಾ ಪ್ರಮುಖವಾದದ್ದು ಅಂದ್ರೆ ಸೋರಿಕೆ ಸಿದ್ಧಾಂತ, ಎಕನಾಮಿಕ್ ಡ್ರೈನ್ ಥಿಯರಿ ಅಂತ ಹೇಳ್ತೀವಿ, ಅಥವಾ ಆರ್ಥಿಕ ಬಸಿತ ಸಿದ್ಧಾಂತ. ಇದು ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಒಂದು ಶಾರ್ಟ್ ನೋಟ್ಸ್ಗೆ ಕೇಳ್ತಾರೆ, 10 ಮಾರ್ಕ್ಸ್ಗೂ ಏನಾದ್ರೂ ಕೇಳ್ತಾರೆ. ಆರ್ಥಿಕ ಬಸಿತ ಸಿದ್ಧಾಂತ ಬಹುಶಃ ನೀವು ಕೇಳಿದೀರಾ ಅನ್ಸುತ್ತೆ, ಆರ್ಥಿಕ ಬಸಿತ ಸಿದ್ಧಾಂತ ಅಂತ ಹೇಳ್ಬಿಟ್ಟು. ಈ ಆರ್ಥಿಕ ರಾಷ್ಟ್ರೀಯವಾದಿಗಳು ಏನ್ ಹೇಳಿರು ಅಂದ್ರೆ, ಭಾರತದ ಬಡತನಕ್ಕೆ ಬ್ರಿಟಿಷರು ಕಾರಣ ಅಂತ ಹೇಳಿರಲ್ವಾ, ಹೇಗೆ ಕಾರಣ ಅನ್ನುವುದನ್ನು ಈ ಸೋರಿಕೆ ಸಿದ್ಧಾಂತದ ಮೂಲಕ ಅವರು ಪ್ರೂವ್ ಮಾಡಿರು.
ಅಂಕಿ ಅಂಶಗಳ ಮೂಲಕ ತಿಳಿಸಿದರು. ಬ್ರಿಟಿಷರಿಗೆ ಮನವರಿಕೆ ಮಾಡಿರು. ಭಾರತೀಯರಿಗೂ ಅದನ್ನು ತಿಳಿಸುವ, ಜಾಗೃತಗೊಳಿಸುವ ಪ್ರಯತ್ನವನ್ನು ಅವರು ಮಾಡಿದರು. ಇದನ್ನೇ ನಾವು ಸೋರಿಕೆ ಸಿದ್ಧಾಂತ ಅಂತ ಕರಿತೀವಿ. ಏನ್ ಹಾಗಂದ್ರೆ ನೋಡಿ, ಸೋರಿಕೆ ಸಿದ್ಧಾಂತ ಅಂದ್ರೆ ಭಾರತದ ಸಂಪತ್ತು ಇಂಗ್ಲೆಂಡಿಗೆ ನಿರಂತರವಾಗಿ ಹರಿದು ಹೋಗ್ತಾ ಇದೆ. ಭಾರತದಿಂದ ಸಂಪತ್ತು ನಿರಂತರವಾಗಿ ಇಂಗ್ಲೆಂಡಿಗೆ ಹರಿದು ಹೋಗ್ತಾ ಇದೆ. ಆದರೆ ಅಲ್ಲಿಂದ ವಾಪಸ್ಸು ಭಾರತಕ್ಕೆ ಯಾವುದೇ ಸಂಪತ್ತು ಬರ್ತಾ ಇಲ್ಲ, ಪ್ರತಿಫಲ ಬರ್ತಾ ಇಲ್ಲ. ಇದೇ ಸಂಪತ್ತಿನ ಸೋರಿಕೆ. ಅಂದ್ರ ಅರ್ಥ, ಭಾರತದ ಸಂಪತ್ತು ಇಂಗ್ಲೆಂಡ್ಗೆ ಹೋಗ್ತಾ ಇದೆ, ನಿರಂತರವಾಗಿ ಹೋಗ್ತಾ ಇದೆ. ಆದರೆ ಅಲ್ಲಿಂದ ಯಾವುದೇ ರೀತಿಯ ಪ್ರತಿಫಲ, ಸಂಪತ್ತು ಇನ್ನೇನು ಭಾರತಕ್ಕೆ ಅಲ್ಲಿಂದ ವಾಪಸ್ ಆಗ್ತಾ ಇಲ್ಲ. ಇದನ್ನು ಸೋರಿಕೆ ಅಂತ ಹೇಳ್ತಾರೆ. ಸಂಪತ್ತಿನ ಸೋರಿಕೆ, ಭಾರತದ ಸಂಪತ್ತಿನ ಸೋರಿಕೆ ಅಂತ ಹೇಳಲಾಗುತ್ತೆ. ಈ ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ ಈ ಸಂಪತ್ತಿನ ಸೋರಿಕೆ ನಿರಂತರವಾಗಿ ನಡೀತಾ ಹೋಯಿತು. ಸರ್, ಇದಕ್ ಮೊದ್ಲು ಯಾರು ಭಾರತದ ಮೇಲೆ ದಾಳಿ ಮಾಡಿರ್ಲಿಲ್ವಾ ಸರ್? ಆಕ್ರಮಣ ಮಾಡಿರ್ಲಿಲ್ವಾ ಸರ್? ಕೊಳ್ಳೆ ಹೊಡಿಲಿಲ್ವಾ ಸರ್? ನಾದಿರ್ ಶಾ ಬಂದಿದ್ನಲ್ಲ ಸರ್, ಗಜ್ನಿ ಬಂದಿದ್ನಲ್ಲ ಸರ್, ಇನ್ಯಾರೋ ಬಂದಿದ್ರಲ್ಲ ಸರ್, ಅಹಮದ್ ಶಾ ಅಬ್ದಾಲಿ ಬಂದಿದ್ನಲ್ಲ ಸರ್. ಅವರೆಲ್ಲ ಬಂದಿದ್ರು. ಬರೋರು, ಆಗಾಗ ಲೂಟಿ ಮಾಡೋರು, ದಾಳಿ ಮಾಡೋರು, ಹೋಗೋರು. ಮತ್ತೆ ಸಾಕಷ್ಟು ಸಾಕಷ್ಟು ಸಮಯ ಇರೋದು, ಭಾರತೀಯರು ಮತ್ತೆ ತಮ್ಮ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳೋರು, ತಮ್ಮ ಸಂಪತ್ತನ್ನು ವೃದ್ಧಿ ಮಾಡಿಕೊಳ್ಳೋರು. ಆದ್ರೆ ಇಲ್ಲಿ ಬ್ರಿಟಿಷರು ಇಲ್ಲೇ ಇದ್ದಾರೆ, ನಿರಂತರವಾಗಿ ಭಾರತದ ಸಂಪತ್ತನ್ನು ಕೊಳ್ಳೆ ಹೊಡಿತಾ ಇದ್ದಾರೆ, ನಿರಂತರವಾಗಿ ಸಂಪತ್ತನ್ನು ತಗೊಂಡು ಹೋಗ್ತಾ ಇದ್ದಾರೆ. ಅವರೆಲ್ಲೋ ವರ್ಷಕ್ಕೊಂದ್ಸಲ ಬಂದು 2 ವರ್ಷಕ್ಕೊಮ್ಮೆನೋ 10 ವರ್ಷಕ್ಕೊಮ್ಮೆನೋ ದಾಳಿ ಮಾಡಿ ಲೂಟಿ ಮಾಡೋರು. ಇವರು ಪ್ರತಿದಿನ ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ಒಂದು ನಿರಂತರವಾದ ಬ್ರಿಟಿಷರ ಸಂಪತ್ತಿನ ಕೊಳ್ಳೆ ಹೊಡೆಯುವಿಕೆಯನ್ನೇ ಸೋರಿಕೆ ಸಿದ್ಧಾಂತ, ಸಂಪತ್ತಿನ ಸೋರಿಕೆ ಅಂತ ಕರೆಯಲಾಗುತ್ತೆ. ಇದನ್ನು ಮೊಟ್ಟ ಮೊದಲ ಬಾರಿಗೆ ಪ್ರತಿಪಾದನೆ ಮಾಡಿದವರು ನಾನು ಆಗಲೇ ಹೇಳಿದಂತೆ ದಾದಾಬಾಯಿ ನವರೋಜಿಯವರು. ಅವರು ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವಂತಹ ಒಂದು ಪುಸ್ತಕವನ್ನು ಬರೆದು ಅದರಲ್ಲಿ ಅಂಕಿ ಅಂಶಗಳ ಮೂಲಕ, ಡಾಟಾ ಮೂಲಕ ಬ್ರಿಟಿಷರಿಗೆ ಹೇಳುವ ಪ್ರಯತ್ನವನ್ನು ಮಾಡಿದರು. ಬರೀ ಭಾರತದಲ್ಲ, ಇಂಗ್ಲೆಂಡಿನಲ್ಲಿ ಬ್ರಿಟಿಷ್ ರಾಜಕಾರಣಿಗಳಿಗೆ, ಬ್ರಿಟಿಷ್ ಸಂಸತ್ತಿನ ಸದಸ್ಯರಿಗೆ ಮನವರಿಕೆ ಮಾಡುವ ಕೆಲಸವನ್ನು ಮಾಡಿದರು. ದಟ್ ವಾಸ್ ರಿಯಲಿ ಬಿಗ್ ಎಫರ್ಟ್ ಬೈ ದಾದಾಬಾಯಿ ನವರೋಜಿ ಅಂತ ನಾವು ಹೇಳಬಹುದು. ಅವರು 1905ರಲ್ಲಿ ಸುಂಡರ್ಲ್ಯಾಂಡ್ ಎನ್ನುವವರಿಗೆ ಒಂದು ಪತ್ರವನ್ನು ಬರೆದು ಹೇಳ್ತಾರೆ, ಬ್ರಿಟಿಷರು ಭಾರತಕ್ಕೆ ಬರುವ ಮೊದಲು ದಾಳಿಕೋರರು ಆಗಾಗ ದಾಳಿ ಮಾಡಿ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ರು. ಆದರೆ ಆ ನಡುವಿನ ಸಮಯದಲ್ಲಿ ಭಾರತ ಮತ್ತೆ ತನ್ನ ಸ್ಥಿತಿಯನ್ನು ವೃದ್ಧಿಸಿಕೊಂಡು ಮತ್ತೆ ಸಂಪತ್ತನ್ನು ಕ್ರೋಢೀಕರಿಸಿಕೊಳ್ತಾ ಇತ್ತು, ನಾನಾಗ್ಲೇ ಹೇಳಿದಂತೆ. ಆದರೆ ಬ್ರಿಟಿಷರ ದೈನಂದಿನ ದಾಳಿಯಿಂದ ಭಾರತ ದಿವಾಳಿ ಸ್ಥಿತಿ ತಲುಪಿದೆ, ಮತ್ತೆ ಚೇತರಿಸಿಕೊಳ್ಳುವ ಅವಕಾಶವೇ ಇಲ್ಲವಾಗಿದೆ ಅದಕ್ಕೆ. ಏಕೆಂದ್ರೆ ಬ್ರಿಟಿಷರು ಇಲ್ಲೇ ಇದ್ದಾರೆ, ಆಡಳಿತ ಮಾಡ್ತಾ ಇದ್ದಾರೆ, ವ್ಯಾಪಾರ ಮಾಡ್ತಾ ಇದ್ದಾರೆ, ಸಂಪತ್ತನ್ನು ನಿರಂತರವಾಗಿ ಲೂಟಿ ಮಾಡ್ತಾ ಇದ್ದಾರೆ. ಇದೇ ಸಂಪತ್ತಿನ ಸೋರಿಕೆ ಅಂತ ಹೇಳಿಬಿಟ್ಟು ದಾದಾಬಾಯಿ ನವರೋಜಿ ನಮ್ಮ ಕಣ್ಣನ್ನು ತೆರೆಸುವಂತಹ ಒಂದು ಕೆಲಸವನ್ನು ಅವರು ಆಗ ಮಾಡಿದರು. ಈ ಸಂಪತ್ತಿನ ಸೋರಿಕೆಯನ್ನೇ ಅವ್ರು ಹೇಳ್ತಾರೆ ಈವಿಲ್ ಆಫ್ ಆಲ್ ಈವಿಲ್ಸ್ ಅಂತ ಹೇಳ್ತಾರೆ. ಬ್ರಿಟಿಷರ ಕೆಡಕುಗಳು ಅಂತ ಏನಿದೆ, ಏನ್ ಕೆಟ್ಟ ಕೆಲಸ ಬ್ರಿಟಿಷರು ಮಾಡ್ತಾ ಇದ್ದಾರೆ, ಆ ಕೆಟ್ಟ ಕೆಲಸಗಳಲ್ಲಿಯೇ ಬಹುದೊಡ್ಡ ಕೆಟ್ಟ ಕೆಲಸ ಅಂತ ಅವರು ಹೇಳ್ತಾರೆ. ಬ್ಲೀಡಿಂಗ್ ಇಂಡಿಯಾ ವೈಟ್, ಒಂದ್ ರೀತಿ ರಕ್ತ, ಭಾರತದ ಸಂಪತ್ತನ್ನು ನಾವು ರಕ್ತಕ್ಕೆ ಹೋಲಿಸಬಹುದು. ಆ ಸಂಪತ್ತನ್ನೇ ಅವರು ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇದ್ರೆ ಬ್ಲೀಡಿಂಗ್ ಇಂಡಿಯಾ ವೈಟ್ ಅಂತ ಹೇಳ್ತೀವಿ. ಅಂದ್ರೆ ಸಂಪತ್ತಿನಿಂದ ಭಾರತ ಸಂಪೂರ್ಣವಾಗಿ ಮುಕ್ತವಾಗ್ತಾ ಇದೆ. ಒಬ್ಬ ವ್ಯಕ್ತಿಯ ದೇಹದಲ್ಲಿ ರಕ್ತ ಹೇಗೆ ಮುಖ್ಯ, ರಕ್ತ ಇಲ್ಲ ಅಂದ್ರೆ ಏನಾಗುತ್ತೆ, ಆ ರೀತಿ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಅವರು ಹೇಳ್ತಾ ಹೋಗ್ತಾರೆ. ಸೊ ಇದು ಸೋರಿಕೆ ಸಿದ್ಧಾಂತ. ಸೋರಿಕೆ ಸಿದ್ಧಾಂತ ಅಂದ್ರೆ ಏನು, ಸೋರಿಕೆ ಅಂದ್ರೆ ಏನು, ಯಾರು ಹೇಳಿರು ಅಂತ. ಓಕೆ, ಎಷ್ಟು ಸಂಪತ್ತಿನ ಸೋರಿಕೆ ಆಗ್ತಾ ಇತ್ತು ಇಲ್ಲಿ ನೋಡಿ, ಇಲ್ಲೊಂದು ಪಟ್ಟಿ ಕೊಟ್ಟಿದ್ದೀನಿ. ಬೇರೆ ಬೇರೆಯವರು ಅವರವರ ಅಧ್ಯಯನದ ಆಧಾರದ ಮೇಲೆ ತಮ್ಮ ಸೋರಿಕೆಯನ್ನು ಹೇಳಿದ್ದಾರೆ. ಸಂಪತ್ತು ಎಷ್ಟು ಹರಿದು ಹೋಗ್ತಾ ಇತ್ತು ಭಾರತದಿಂದ ಅಂತ ಈ ಎಲ್ಲಾ ವಿದ್ವಾಂಸರು ಒಂದು ಪಟ್ಟಿಯನ್ನೇ ಕೊಟ್ಟಿದ್ದಾರೆ. ಜಾರ್ಜ್ ವಿನ್ಗೇಟ್ ಹೇಳ್ತಾನೆ 1835-51ರಲ್ಲಿ
7,17,67,387 ಪೌಂಡ್ಗಳು. ವಿಲಿಯಂ ದಿಗ್ಬೆ ಹೇಳ್ತಾನೆ 500ರಿಂದ 1000 ಮಿಲಿಯನ್ ಪೌಂಡ್ಗಳು. ಹೋಲ್ಡರ್ ಫೆಬರ್ ಹೇಳ್ತಾನೆ ಪ್ರತಿ ವರ್ಷ 1.9 ಮಿಲಿಯನ್ ಪೌಂಡ್ಗಳು ಪ್ರತಿ ವರ್ಷ. 1.9 ಮಿಲಿಯನ್ ಪೌಂಡ್ಗಳಷ್ಟು ಭಾರತದ ಸಂಪತ್ತು ಹೋಗ್ತಾ ಇದೆ ಇಂಗ್ಲೆಂಡಿನ ಕಡೆಗೆ. ದಾದಾಬಾಯಿ ನವರೋಜಿ ಹೇಳ್ತಾರೆ 1865-66ರಲ್ಲಿ 1500 ಮಿಲಿಯನ್ ಪೌಂಡ್ಗಳಷ್ಟು ಸಂಪತ್ತು ಭಾರತದಿಂದ ಇಂಗ್ಲೆಂಡ್ಗೆ ಹೋಯಿತು ಅಂತ ಹೇಳ್ತಾರೆ. ದೀನ್ ಶಾ ವಾಚಾ ಮತ್ತೊಬ್ಬ ಆರಂಭದ ಒಬ್ಬ ರಾಷ್ಟ್ರೀಯವಾದಿ ಕಾಂಗ್ರೆಸ್ ವ್ಯಕ್ತಿ 1860ರಿಂದ 1900ರ ಕಾಲದಲ್ಲಿ ಪ್ರತಿ ವರ್ಷ 30ರಿಂದ 40 ಕೋಟಿ ರೂಗಳಷ್ಟು ಸಂಪತ್ತು ಇಂಗ್ಲೆಂಡ್ಗೆ ಹೋಗ್ತಾ ಇತ್ತು ಅಂತ ಹೇಳ್ತಾರೆ. ಉಮೇಶ್ ಚಂದ್ರ ದತ್ ಎನ್ನುವಂತಹ ಒಬ್ಬ ಬರಹಗಾರ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಎನ್ನುವ ಪುಸ್ತಕದಲ್ಲಿ ಅವರು ಹೇಳೋ ಪ್ರಕಾರ ಪ್ರತಿ ವರ್ಷ 22 ಮಿಲಿಯನ್ ಪೌಂಡ್ಗಳು. 1 ಮಿಲಿಯನ್ ಅಂದ್ರೆ ಹೇಳಿದ್ದೀನಿ ನಾನು ನಿಮ್ಗೆ, 1 ಮಿಲಿಯನ್ ಅಂದ್ರೆ 10 ಲಕ್ಷ. ಸೊ 22 ಮಿಲಿಯನ್ ಪೌಂಡ್ಗಳು ಪ್ರತಿ ವರ್ಷ ಸಂಪತ್ತು. 1 ಮಿಲಿಯನ್ ಅಂದ್ರೆ 10 ಲಕ್ಷ, 22 ಅಂದ್ರೆ 2.25 ಕೋಟಿ, 2.25 ಕೋಟಿಗಳಷ್ಟು ಪೌಂಡ್ಗಳಷ್ಟು ಸಂಪತ್ತು ಇಂಗ್ಲೆಂಡ್ಗೆ ಹೋಗ್ತಾ ಇದೆ. ವಾಕೀಲ್ ಅನ್ನೋರು ಹೇಳೋ ಪ್ರಕಾರ 394ರಿಂದ 591 ಮಿಲಿಯನ್ ಪೌಂಡ್ಗಳು. ಪೌಲೋ ಅನ್ನೋರು ಹೇಳೋ ಪ್ರಕಾರ 130ರಿಂದ 140 ಮಿಲಿಯನ್ ಪೌಂಡ್ಗಳು ವರ್ಷಕ್ಕೆ. ಹೀಗೆ ಬೇರೆ ಬೇರೆ ವಿದ್ವಾಂಸರು ಬ್ರಿಟಿಷರು ಭಾರತದ ಸಂಪತ್ತನ್ನು ಎಷ್ಟು ಪ್ರಮಾಣದಲ್ಲಿ ಕೊಳ್ಳೆ ಹೊಡೆದ್ರು ಅಂತ ಅವರವರ ಅಧ್ಯಯನದ ಮೇಲೆ, ಅವರವರ ಒಂದು ಅಂಕಿಅಂಶಗಳ ಮೇಲೆ ಈ ರೀತಿಯ ಸಂಪತ್ತು ಸೋರಿಕೆಯಾಗ್ತಾ ಇತ್ತು ಅಂತ ಅವರು ಹೇಳಿದ್ದಾರೆ. ಸಂಪತ್ತಿನ ಸೋರಿಕೆ ಯಾಕೆ ಆಗ್ತಾ ಇತ್ತು ಸಾರ್, ಹೆಂಗಾಗ್ತಾ ಇತ್ತು ಸಾರ್, ಸಂಪತ್ತಿನ ಸೋರಿಕೆಗೆ ಕಾರಣಗಳೇನು ಸಾರ್, ಅಥವಾ ಸಂಪತ್ತಿನ ಸೋರಿಕೆಯ ಮಾರ್ಗಗಳು ಯಾವುವು ಸಾರ್, ಹೇಗೆ ಸಂಪತ್ತಿನ ಈಗ ಇಷ್ಟೊಂದು ಸಂಪತ್ತು ಸೋರಿಕೆ ಆಗ್ತಾ ಇತ್ತು ಅಂತ ಹೇಳ್ತೀವಲ್ವಾ, ಆ ಸಂಪತ್ತು ಯಾವ ಮೂಲಕ ಯಾವ ರೀತಿಯಲ್ಲಿ ಸೋರಿಕೆ ಆಗ್ತಾ ಇತ್ತು ಅನ್ನೋದನ್ನ ಹೇಳ್ಬಿಡ್ತೀನಿ. ಒಂದು ಹೋಮ್ ಚಾರ್ಜಸ್ ಅಂತ, ಅಂದ್ರೆ ಮಹಾರಾಣಿ ಇಂಗ್ಲೆಂಡ್ ಅಲ್ಲಿ 1858ರಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅಂತ ಒಂದು ಆಫೀಸ್ ಅನ್ನು ಸ್ಥಾಪನೆ ಮಾಡ್ಕೊಂಡ್ರು. ಅಲ್ಲಿ ಒಂದು ಸಮಿತಿ ಇತ್ತು, ಸೆಕ್ರೆಟರಿ ಇದ್ದ, ಸಮಿತಿ ಇತ್ತು, ಅಧಿಕಾರ ವರ್ಗ ಇತ್ತು, ಅವರಿಗೆಲ್ಲ ಸಂಬಳ, ಸಾರಿಗೆ, ಭತ್ಯೆ ಅದೆಲ್ಲ ಭಾರತದ ಖಜಾನೆಯಿಂದನೇ ಹೋಗ್ತಾ ಇದ್ದದ್ದು. ಅದನ್ನೇ ನಾವು ಗೃಹ ಆಡಳಿತ ವೆಚ್ಚ ಅಥವಾ ಹೋಮ್ ಚಾರ್ಜಸ್ ಅಂತ ಹೇಳ್ತೀವಿ. ನೋಡಿ 1901-2ರಲ್ಲಿ ಅದು 17.36 ಮಿಲಿಯನ್ ಪೌಂಡ್ಗಳಿತ್ತು. 1921-22ರಲ್ಲಿ ಅದು 40% ಟೋಟಲ್ ಆಫ್ ಗವರ್ಮೆಂಟ್ ಎಕ್ಸ್ಪೆನ್ಸಸ್, ಭಾರತ ಸರ್ಕಾರದ ಒಟ್ಟು ಖರ್ಚಿನಲ್ಲಿ 40ರಷ್ಟು ಹೋಮ್ ಚಾರ್ಜಸ್ ಇತ್ತು. ಹೋಮ್ ಚಾರ್ಜಸ್ ಅಂದ್ರೆ ಭಾರತದ ಆಡಳಿತ ಮಾಡಲು ಇಂಗ್ಲೆಂಡಿನಲ್ಲಿ, ಲಂಡನ್ನಲ್ಲಿ ಇದ್ದಂತಹ ಸೆಕ್ರೆಟರಿ ಆಫ್ ಸ್ಟೇಟ್, ಅವನ ಅಧಿಕಾರಿಗಳು, ಅವನ ಸಮಿತಿ, ಅವರಿಗೆ ನೀಡುತ್ತಿದ್ದಂತಹ ಸಂಬಳ, ಸಾರಿಗೆ, ಭತ್ಯೆ ಮತ್ತು ಇತರೆ ಖರ್ಚಿನ ವೆಚ್ಚ. ಸೊ ಅದಕ್ಕಾಗಿ ಹಣ ಹೋಗೋದು ಭಾರತದ ಖಜಾನೆಯಿಂದ. ಎರಡನೇದಾಗಿ ಬ್ರಿಟಿಷ್ ಅಧಿಕಾರಿಗಳ ಸಂಬಳ, ಪಿಂಚಣಿ, ಭತ್ಯೆ ರೂಪದಲ್ಲಿ. ನೋಡಿ, ಭಾರತದಲ್ಲಿ ಬ್ರಿಟಿಷರಿದ್ರು, ಅವರಿಗೆ ಸರ್ಕಾರ ಸಂಬಳ ಕೊಡೋದು, ಆದ್ರೆ ಅವರು ಎಲ್ಲವನ್ನೂ ಇಲ್ಲಿಯೇ ಖರ್ಚು ಮಾಡ್ತಾ ಇರಲಿಲ್ಲ. ಹೆಚ್ಚಿನ ಹಣವನ್ನು ಅವರು ತಮ್ಮ ಮನೆಗೆ, ಇಂಗ್ಲೆಂಡ್ಗೆ ವಾಪಸ್ ಕಳಿಸೋರು. ಅಲ್ಪ ಸ್ವಲ್ಪ ಇಲ್ಲಿ ಖರ್ಚು ಮಾಡಿ ಉಳಿದ ಹಣವನ್ನೆಲ್ಲ ಅವ್ರು ಇಂಗ್ಲೆಂಡಿಗೆ ಕಳಿಸೋರು. ಸೊ ಹಣದ ಹರಿಯುವಿಕೆ ಆಗ್ತಾ ಇದೆ, ಹಣ ಹೋಗ್ತಾ ಇದೆ ನಿರಂತರವಾಗಿ. ಆಮೇಲೆ ಬ್ರಿಟಿಷರು ಭಾರತದಲ್ಲಿ ಆರ್ಥಿಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ರು. ರೈಲ್ವೆ, ಕಾಫಿ, ಟೀ, ಬಂದರುಗಳು, ಹಡಗುಗಳು, ಇವೆಲ್ಲ. ಸೊ ಅದರಿಂದ ಬರುವಂತಹ ಎಲ್ಲ ಆದಾಯವನ್ನು ಅವರು ಇಂಗ್ಲೆಂಡಿಗೆ ಕಳಿಸೋರು. ಹೆಚ್ಚಿನದನ್ನು ಅವರು ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇರಲಿಲ್ಲ, ಹೂಡಿಕೆ ಮಾಡ್ತಾ ಇರಲಿಲ್ಲ. ಹಾಗಾಗಿ ಭಾರತದ ಸಂಪತ್ತು ಇಂಗ್ಲೆಂಡ್ಗೆ ಹೋಗ್ತಾ ಇತ್ತು. ಆಮೇಲೆ ಬ್ರಿಟಿಷರ ಬ್ಯಾಂಕಿಂಗ್ ವ್ಯವಸ್ಥೆ ಅವ್ರದೇ ಇತ್ತು, ವಿಮಾ ಕಂಪನಿಗಳಿತ್ತು, ಮತ್ತು ಇತರ ಸೇವಾ ಸೌಲಭ್ಯಗಳನ್ನೇನು ಅವ್ರು ಕೊಟ್ಟಿದ್ರು, ಆ ಎಲ್ಲಾ ಸೇವಾ ಸೌಲಭ್ಯಗಳ ಆದಾಯ ಎಲ್ಲ ಅವರು ಇಂಗ್ಲೆಂಡ್ಗೆ ಕಳಿಸೋರು. ಆಮೇಲೆ ಬ್ರಿಟಿಷರು ಭಾರತದ ಆಡಳಿತ ಮಾಡೋಕೆ ಸಾಲ ಮಾಡಿದ್ರು. ಕಂಪನಿ ಸರ್ಕಾರದಿಂದ ಸಾಲ ಮಾಡಿತ್ತು. ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸರ್ಕಾರದಿಂದ ಸಾಲ ಮಾಡಿತ್ತು. ಆ ಸಾಲಕ್ಕೆ ಬಡ್ಡಿ ಕೊಡ್ಬೇಕಲ್ಲ, ಬಡ್ಡಿ ಎಲ್ಲಿಂದ? ನಮ್ಮ ಖಜಾನೆಯಿಂದ. ಸೊ ನಮ್ಮ ಹಣ ಹೋಗ್ತಾ ಇದೆ ಇಂಗ್ಲೆಂಡ್ಗೆ. ಆಮೇಲೆ ನಾಗರಿಕ ಖರ್ಚು, ರಾಯಭಾರಿಗಳನ್ನು ನೇಮಕ ಮಾಡೋದು, ಸೈನ್ಯವನ್ನು ಬೇರೆ ಕಡೆ ಕಳಿಸೋದು, ವಿದೇಶದಲ್ಲಿ ಯುದ್ಧ ಮಾಡೋಕೆ
ಅದಕ್ಕೆಲ್ಲ ತಗುಲುವ ವೆಚ್ಚ ಎಲ್ಲ ಎಲ್ಲಿಂದ? ಭಾರತದ ಸಂಪತ್ತಿನಿಂದ. ಆಮೇಲೆ ಭಾರತೀಯ ರಾಜರುಗಳು ಬ್ರಿಟಿಷರಿಗೆ ಕಪ್ಪ ಕಾಣಿಕೆ ಹಣ ಅದೆಲ್ಲ ಕೊಡೋರಲ್ವಾ, ಅದನ್ನೇನು ಅವ್ರು ಇಲ್ಲಿಟ್ಕೊಳ್ಳೋರ? ಎಲ್ಲ ಇಂಗ್ಲೆಂಡಿಗೆ ತಮ್ಮ ಮನೆಗೆ ಕಳಿಸೋರು. ನೋಡಿ ಸಂಪತ್ತು ಹೀಗೆಲ್ಲ ಹೋಗ್ತಾ ಇದೆ ಅಂತ. ಆಮೇಲೆ ಷೇರುದಾರರಿಗೆ ಡಿವಿಡೆಂಡ್ ರೂಪದಲ್ಲಿ, ನಿಮಗೆ ಗೊತ್ತಿದೆ ಅಲ್ವಾ, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಒಂದು ಖಾಸಗಿ ಕಂಪನಿ, ಷೇರುದಾರರ ಕಂಪನಿ, ಹಣ ಹೂಡಿದ್ರಲ್ವಾ. ಸೊ ಅವರಿಗೆ ಡಿವಿಡೆಂಡ್ ಕೊಡ್ಬೇಕಲ್ಲ, ಷೇರುದಾರರಿಗೆ ಪ್ರತಿ ವರ್ಷ ಕಂಪನಿಗಳು ಲಾಭದ ಅಂಶವನ್ನು ಕೊಡುತ್ತೆ, ಅದನ್ನು ಡಿವಿಡೆಂಡ್ ಅಂತ ಹೇಳ್ತಾರೆ. ಆ ಡಿವಿಡೆಂಡ್ ಅನ್ನು ಭಾರತದ ಖಜಾನೆಯಿಂದ ಕೊಡ್ಲಾಗ್ತಾ ಇತ್ತು. 1833ರಲ್ಲಿ ಆ ಡಿವಿಡೆಂಡ್ ಅಮೌಂಟ್ 6,30,000 ಪೌಂಡ್ಗಳಷ್ಟಿತ್ತು. ಭಾರತದ ಖಜಾನೆಯಿಂದ ಹಣವನ್ನು ನೀಡಲಾಗ್ತಾ ಇತ್ತು. ಇದೆಲ್ಲ ಏನು ಅಂದ್ರೆ ಸಂಪತ್ತು ಯಾವ ರೀತಿಯಲ್ಲಿ ಇಂಗ್ಲೆಂಡ್ ಹರಿದು ಹೋಗ್ತಾ ಇತ್ತು, ಯಾವ ಮಾರ್ಗದಲ್ಲಿ ಹರಿದು ಹೋಗ್ತಾ ಇತ್ತು ಅಂತ ಹೇಳಿಬಿಟ್ಟು. ಸಾರ್ ಅವ್ರ ದುಡ್ಡಲ್ವಾ? ಸಾರ್ ಅವ್ರ ದುಡ್ಡೇ, ಆದ್ರೆ ಅದಿಲ್ಲಿ ಉಳಿತಾ ಇಲ್ಲ. ಭಾರತದಲ್ಲಿ ಮತ್ತೆ ಅದನ್ನು ಹೂಡಿಕೆ ಮಾಡಿದ್ರೆ, ಇನ್ವೆಸ್ಟ್ ಮಾಡಿದ್ರೆ ಉದ್ಯೋಗ ಸಿಗೋದು, ನಮಗೆ ಕೆಲಸ ಸಿಕ್ಕೋದು, ನಮ್ಮ ಸ್ಥಿತಿ ಉತ್ತಮವಾಗೋದು. ಆದ್ರೆ ಅವರು ಅದನ್ನು ಮಾಡಲಿಲ್ಲ. ಅದೇ ಮೊಘಲರ ಆಳ್ವಿಕೆಯ ಕಾಲದಲ್ಲಿ ಮೊಘಲರು ಅತಿಯಾದ ಕಂದಾಯ ಶೇಖರಣೆ ಮಾಡಿರು, ಆದರೆ ಅವರು ಅದನ್ನ ಇಲ್ಲೇ ಖರ್ಚು ಮಾಡಿರು. ಅವರ ಖರ್ಚು ಇನ್ಯಾವುದೋ ಜನಕ್ಕೆ ಆದಾಯ ಆಗ್ತಾ ಇತ್ತು. ಅವರ ವೈಭವೋಪೇತವಾದ ಖರ್ಚು ಸಹ ಇನ್ಯಾರಿಗೂ ಆದಾಯವಾಗ್ತಾ ಇತ್ತು. ಲಕ್ಷಾಂತರ ರೂಪಾಯಿಯನ್ನು ಖರ್ಚು ಮಾಡಿ ತಾಜ್ ಮಹಲ್ ಕಟ್ಟಿರೋ, ರೆಡ್ ಫೋರ್ಟ್ ಕಟ್ಟಿರಬಹುದು, ಆದ್ರೆ ಇನ್ಯಾರೋ ಕಲ್ಲುಕುಟುಕರಿಗೆ ಅವರು ಕೆಲಸ ಕೊಟ್ಟಿದ್ರಲ್ವಾ, ಅದು ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಆಗ್ಲಿಲ್ಲ. ಆ ಸಂಪತ್ತನ್ನೆಲ್ಲ ಅವರು ಇಂಗ್ಲೆಂಡ್ಗೆ ಕಳಿಸ್ತಾ ಇದ್ರು. ಇದರಿಂದ ಭಾರತ ಬಡವಾಯಿತು. ಇದರಿಂದ ಏನ್ ಪರಿಣಾಮ ಆಯ್ತು? ಸಂಪತ್ತಿನ ಸೋರಿಕೆಯಿಂದ ಏನ್ ಪರಿಣಾಮ ಆಯ್ತು ಗೊತ್ತಿರೋದೆ. ಭಾರತ ಬಡವಾಯ್ತು, ಬಡದೇಶವಾಯ್ತು. ಏಕೆಂದ್ರೆ ಸಂಪತ್ತೆಲ್ಲ ಹೋಗ್ತಾ ಇದೆ ನಿರಂತರವಾಗಿ. ಹಾಗಾಗಿ ಭಾರತ ಬಡದೇಶವಾಯ್ತು, ಭಾರತೀಯರು ಬಡವರಾದ್ರು. ಭಾರತದ ರಾಷ್ಟ್ರೀಯ ಆದಾಯ ಕುಗ್ಗಿತು, ರಾಷ್ಟ್ರೀಯ ಆದಾಯ ಕಡಿಮೆ ಆಯ್ತು. ಆಗ್ಲೇಬೇಕು, ಸಂಪತ್ತೇ ಎಲ್ಲ ಹೋಗ್ತಾ ಇರ್ಬೇಕಾದ್ರೆ ಇನ್ನು ಆದಾಯ ಎಲ್ಲಿ? ಉದ್ಯೋಗನೇ ಇಲ್ಲ, ಇನ್ನು ಆದಾಯ ಎಲ್ಲಿಂದ ಬರುತ್ತೆ? ಬಡತನ, ನಿರುದ್ಯೋಗ, ಆರ್ಥಿಕ ಹಿಂಜರಿಕೆ ಸಾಮಾನ್ಯವಾದ. ನಿರುದ್ಯೋಗ ಬಹುದೊಡ್ಡ ಪಿಡುಗಾಯ್ತು, ಆರ್ಥಿಕ ಹಿಂಜರಿಕೆ, ಆರ್ಥಿಕ ಪ್ರಗತಿಯೇ ಇಲ್ಲವಾಯಿತು, ಕೃಷಿ ಕುಂಠಿತವಾಯಿತು, ಕೈಗಾರಿಕೆಗಳು ಹಾಳಾದೋ. ಹಾಗಾಗಿ ಆರ್ಥಿಕ ಹಿಂಜರಿಕೆ ಎನ್ನುವುದು ಉಂಟಾಯಿತು. ಭಾರತೀಯ ಕೈಗಾರಿಕೆಗಳ ನಾಶ, ಗುಡಿ ಕೈಗಾರಿಕೆಗಳ ನಾಶ. ಬ್ರಿಟಿಷರ ಬಹುದೊಡ್ಡ ಕೊಡುಗೆ ಅಂದ್ರೆ ಈ ಕೈಗಾರಿಕೆಗಳ ನಾಶವಾದದ್ದು. ಗುಡಿ ಕೈಗಾರಿಕೆ, ಈ ಕೈಗಾರಿಕೆಗಳು ಸಂಪೂರ್ಣವಾಗಿ ನಾಶವಾದವು. ಏಕೆಂದ್ರೆ ಇಂಗ್ಲೆಂಡಿನಿಂದ ಅವರು ಸಿದ್ಧ ವಸ್ತುಗಳನ್ನು ತಂದು ಇಲ್ಲಿ ಡಂಪ್ ಮಾಡ್ತಾ ಇದ್ರು. ಹಾಗಾಗಿ ನಮ್ಮ ಕೈಗಾರಿಕೆಗಳು ಹೋದೋ, ನಮ್ಮ ಜನನು ಸಹ ವಿದೇಶಿ ವಸ್ತುಗಳನ್ನು ಕೊಳ್ಳೋಕೆ ಮುಗಿಬಿದ್ರು. ಇನ್ನೊಂದು ಪರಿಣಾಮ ಏನು? ಬಂಡವಾಳದ ಕೊರತೆ ಉಂಟಾಯಿತು. ಏಕೆಂದ್ರೆ ಎಲ್ಲ ಸಂಪತ್ತು ಇಂಗ್ಲೆಂಡ್ಗೆ ಹೋಗ್ತಾ ಇದೆ. ಇಲ್ಲಿ ಬಂಡವಾಳ ಹೂಡೋಕೆ ಯಾರೂ ಇಲ್ಲ, ಬಂಡವಾಳವೇ ಇಲ್ಲ. ಬಂಡವಾಳ ಇಲ್ಲ ಅಂದ್ರೆ ಕೈಗಾರಿಕೆಗಳಿಲ್ಲ, ಕೈಗಾರಿಕೆಗಳಿಲ್ಲ ಅಂದ್ರೆ ಉದ್ಯೋಗ ಇಲ್ಲ, ಉದ್ಯೋಗ ಇಲ್ಲ ಅಂದ್ರೆ ಜೀವನ ಇಲ್ಲ, ಜೀವನ ಇಲ್ಲ ಅಂದ್ರೆ ಏನು ಇಲ್ಲ. ಓಕೆ, ವ್ಯಾಪಾರ ವಾಣಿಜ್ಯದ ಅವನತಿ. ಭಾರತದ ವ್ಯಾಪಾರ ವಾಣಿಜ್ಯದ ಅವನತಿಯು ಜೊತೆ ಜೊತೆಗೆ ಆಯಿತು. ಅದರಲ್ಲಿಯೂ ಭಾರತೀಯ ವರ್ತಕರು, ಭಾರತೀಯರ ಒಂದು ವ್ಯಾಪಾರ ವಾಣಿಜ್ಯ ಸಂಪೂರ್ಣವಾಗಿ ಕುಸಿದು ಬಿತ್ತು. ಬ್ರಿಟಿಷ್ ವ್ಯಾಪಾರ ವಾಣಿಜ್ಯ ಮುಂದುವರಿಯಿತು, ಅವರು ಲಾಭ ಮಾಡಿರು. ಆದರೆ ಭಾರತೀಯರ ಒಂದು ವ್ಯಾಪಾರ ವಾಣಿಜ್ಯ ಎಲ್ಲ ಸಂಪೂರ್ಣವಾಗಿ ಅವನತಿ ಆಯಿತು. ದಾದಾಬಾಯಿ ನವರೋಜಿಯವರು ಹೇಳುವಂತೆ, ನಾನಾಗ್ಲೇ ಹೇಳಿನಲ್ಲ, ಈವಿಲ್ ಆಫ್ ಆಲ್ ಈವಿಲ್ಸ್ ಅಂತ, ಹಾನಿಯಲ್ಲಿಯೇ ಹಾನಿಕಾರಕ ಇದು ಸಂಪತ್ತಿನ ಸೋರಿಕೆ ಅನ್ನೋದು. ಬ್ರಿಟಿಷರು ಭಾರತೀಯರ ರಕ್ತ ಹೀರುವ ಜಿಗಣೆಗಳಾದ್ರು ಅಂತ ಹೇಳಿಬಿಟ್ಟು ದಾದಾಬಾಯಿ ನವರೋಜಿಯವರು ಬರೀತಾರೆ. ಇವೆಲ್ಲ ಸಂಪತ್ತಿನ ಸೋರಿಕೆಯ ಪರಿಣಾಮಗಳು. ಓಕೆ, ಸೊ ನಾನು ಇಷ್ಟು ದೀರ್ಘವಾಗಿ ನಾನು ಮಾತನಾಡದೆ. ರೈಟ್,